ಈಶ್ವರಪ್ಪ ಯಡಿಯೂರಪ್ಪ ಬೈಠಕ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಅಂತೂ ಇಂತೂ ಬಿಜೆಪಿಯ ಮದಗಜಗಳು ಒಂದು ಕಡೆ ಬೈಠಕ್ ಮಾಡಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಅಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ RSS ನಾಳೆ ಬೈಠಕ್ ಮಾಡ್ತಾ ಇದ್ರೆ ಆ ಬೈಠಕ್ ಆದಮೇಲೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಬೈಠಕ್ಗೆ ಮುಂದಾಗಿದ್ದಾರೆ. ಇದು ಯಡಿಯೂರಪ್ಪ ಕೈಗೊಂಡಂತ ತೀರ್ಮಾನ. ಅಂದ್ರೆ ಎಲ್ಲಿವರೆಗೂ ಯಡಿಯೂರಪ್ಪ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕೇವಲ ಅಲ್ಲೊಂದಷ್ಟು ಸಭೆ ಸಮಾರಂಭ ಹೇಳಿಕೆ ಪತ್ರಿಕಾಗೋಷ್ಠಿ ಅಂತ ತಿಳ್ಕೊಂಡಂತ ಯಡಿಯೂರಪ್ಪನವ್ರು ಕೊನೆಗೆ ಗೊತ್ತಾಗಿದ್ದು ಇದು ಅಷ್ಟು ಸಲೀಸಲ್ಲ, ಇದರಿಂದ ಯಾರೋ ಇದ್ದಾರೆ, RSS ಇರ್ಬೋದು ಅಥವಾ ಪಕ್ಷದಲ್ಲೇ ಮೌನವಾಗಿರ್ತಕ್ಕಂಥ ನಾಯಕರುಗಳು ಬೆನ್ನಿಗಿರ್ಬೋದು. ಇವೆಲ್ಲವೂ ಕೂಡ ಗೊತ್ತಾದ ಮೇಲೆ ಯಡಿಯೂರಪ್ಪ ಗೊತ್ತಾಯಿತು ಇದು ಯಾವಕ್ಕೂ ದೊಡ್ಡ ಹಳ್ಳ ತೋಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದು ಎಚ್ಚೆತ್ಕೊಳ್ಳದೆ ಹೋದರೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವ ಒಂದು ಮುನ್ಸೂಚನೆ ಸಿಕ್ಕ ನಂತರ ಯಡಿಯೂರಪ್ಪ ನಡೆದಿದ್ದೇ ದಾರಿ ಆನೆ ನಡೆದಿದ್ದಾರೆ ಅನ್ನುವಂಥ ಏನೋ ಒಂದು ಉಮೇದಿನಲ್ಲಿದ್ದರು. ಈಗ ಎಲ್ಲೋ ಒಂದು ಕಡೆ ಒಂದು ಹೆಜ್ಜೆ ಹಿಂದೆ ಬಂದಿದ್ದಾರೆ. ಅಂದರೆ ಮದಗಜಗಳು ಹೋರಾಟ ಮಾಡೋ ಒಂದು ಹೆಜ್ಜೆ ಹಿಂದೆ ಬರ್ತವೆ, ಫಾರ್ವರ್ಡ್ ಹೋಗಿ ಬ್ಯಾಕ್ವರ್ಡ್ ಬರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಏನಾದರೂ ಈಶ್ವರಪ್ಪ ಯಡಿಯೂರಪ್ಪ ಮಾತುಕತೆಗೆ ಮುಂದಾಗಿದ್ದಾರೆ. ಸೊ 20 ಅಥವಾ 21ರಂತೆ ನಡೆಯುವಂಥ ಸಭೆಗೆ ನಾನು ಹೋಗ್ತೀನಿ ಅಂತೇಳಿ ಈಶ್ವರಪ್ಪ ಹೇಳಿದ್ದಾರೆ. ಅದ್ರ ಜೊತೆಗೆ 19ಕ್ಕೆ ಅತೃಪ್ತರ ಸಭೆ ಕೂಡ ನಡೀತಾ ಇದೆ. ಅಂದರೆ ಭಾರತೀಯ ಜನತಾ ಪಕ್ಷದ ಮನೆ ಒಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ BJP ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಒಪ್ಪಿಕೊಂಡಿದ್ದಾರೆ, ಬೈಠಕ್ಗೆ ಮುಂದಾಗಿದ್ದಾರೆ. ಹಾಗಾದರೆ ಇದು ಈಶ್ವರಪ್ಪ ಯಡಿಯೂರಪ್ಪ ವರ್ಸಸ್ ಅಷ್ಟೇ ಅಲ್ಲ, ಪಕ್ಷದ ಒಳಗಡೆ ಇರತಕ್ಕಂಥ ಅತೃಪ್ತ ಆತ್ಮಗಳು ಕೂಡ ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವೆ. ಆದರೆ ಅದಕ್ಕೆ ನಾಯಕತ್ವ ವಹಿಸಿರೋರು ಶಿವಮೊಗ್ಗದವರೇ ಆದಂಥ ಹಿಂದುಳಿದ ನಾಯಕ ಈಶ್ವರಪ್ಪ. ಹಾಗಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿದ್ದಂಥ ಭಿನ್ನಮತ ಈಗ ಜಿಲ್ಲೆಗೂ ವಿಸ್ತಾರ ಆಗಿದೆ. ಶಿವಮೊಗ್ಗದಲ್ಲಿ ಹುಟ್ಕೊಂಡಂಥ ಭಿನ್ನಮತ ಈಗ ಶಿವಮೊಗ್ಗದಲ್ಲಿ ಸ್ಪಷ್ಟಗೊಂಡಿದೆ. ಇವತ್ತು ಪತ್ರಿಕಾಗೋಷ್ಠಿಯಲ್ಲೇ ಈಶ್ವರಪ್ಪ ವರ್ಸಸ್ ಯಡಿಯೂರಪ್ಪ ಬಣಗಳ ತಿಕ್ಕಾಟ ಕೂಡ ನೋಡಿದ್ವಿ. ಮೊನ್ನೆ ಗುಲ್ಬರ್ಗದಲ್ಲಿ ನಡೆದಿತ್ತು, ಆನಂತರ ಮೊನ್ನೆ ಬೆಂಗಳೂರಲ್ಲಿ ಆಯಿತು, ಇವತ್ತು ಶಿವಮೊಗ್ಗಕ್ಕೆ ಅದು ಶಿಫ್ಟ್ ಆಗಿದೆ. ಇವೆಲ್ಲವನ್ನೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಈಗಾಗಲೇ ಭಾಳಷ್ಟು ನಾಯಕರು ಮತ್ತು RSSನ ಬೈಠಕ್ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆ ಬೈಠಕ್ ಮೂಲಕ ಏನಾದರೂ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗುತ್ತಾ ಇಬ್ಬರಿಗೆ? ಅದು ಹೋಗದೆ ಹೋದರೆ ಮುಂದೇನಾಗುತ್ತೆ? ನಿಜವಾಗ್ಲೂ ಕೂಡ ಯಡಿಯೂರಪ್ಪ ಈಶ್ವರಪ್ಪ ಒಂದಾಗಿ ಸಭೆ ನಡೆಸಿದ್ರೆ ಅದು ಅಲ್ಲಿಗೆ ಅಂತ್ಯ ಆಗುತ್ತಾ, ಬ್ರೇಕ್ ಬೀಳುತ್ತಾ ಅನ್ನುವಂಥದ್ದೊಂದು ಕುತೂಹಲ ಮತ್ತು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಹಾಗೆ ಇದೆ. ಸೊ ಆ ಕಾರಣಕ್ಕಾಗಿಯೇ ಇವತ್ತು ಈ ಚರ್ಚೆಯನ್ನು ಕೈಗೆತ್ತಿಕೊಳ್ತಾ ಇದ್ದೀನಿ. ಈಶ್ವರಪ್ಪ ಯಡಿಯೂರಪ್ಪ ಬೈಠಕ್. ಸೊ ಇವತ್ತು ಈಶ್ವರಪ್ಪ ಸುಮ್ಮನೆ ಸಭೆಗೆ ಹೋಗ್ತಾರಾ ಅಥವಾ ಯಡಿಯೂರಪ್ಪ ಸುಮ್ಮನೆ ಒಂದು ಟೀ ಕಾಫಿಗೆ ಜನಾರ್ದನ್ ಹೋಟೆಲ್ ಸಭೆ ಕರೆದಂಗೆ ಟೀ ಕಾಫಿ ಮಸಾಲೆ ದೋಸೆ ಅಥವಾ ಸಾಗು ದೋಸೆ ತಿನ್ನಕ್ಕೆ ಹೋಗ್ತಾರಾ? ಇಲ್ಲ, ಈ ಸಭೆ ಭಾಳ ಮಹತ್ವದ್ದು. ಒಂದು ಕಡೆ ಉತ್ತರ ಪ್ರದೇಶ ಚುನಾವಣೆ ಸೇರಿದಂಥ 5 ರಾಜ್ಯಗಳ ಚುನಾವಣೆ ಇರೋದ್ರಿಂದ BJPಯ ಹೈಕಮಾಂಡ್ ಸದ್ಯಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ಆಗುವಂಥ ಅಪಾಯಗಳು ಕೂಡ ಅದಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಸೊ ನೀವೇ ಕೂತ್ಕೊಂಡು ಇಬ್ಬರು ಕೂಡ ಘಟಾನುಘಟಿ ನಾಯಕರು. ಶಿವಮೊಗ್ಗದಲ್ಲಿ ರಾಮ ಲಕ್ಷ್ಮಣ ಅಂತ ಹೇಳಿ ತಾವು ಸ್ಕೂಟರ್ ಮೇಲೆ ಪಕ್ಷವನ್ನು ಸಂಘಟನೆ ಮಾಡಿದಂಥವ್ರು ಈಗ ಎದುರಾಬದರ ನಿಂತಿದ್ದೀರಿ, ನೀವೇ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಹೈಕಮಾಂಡ್ ಬಂದಿರ್ಬೋದು. ಆ ಕಾರಣಕ್ಕಾಗಿ ಯಡಿಯೂರಪ್ಪ ತನ್ನೆಲ್ಲ ಆನೆಯ ದಾರಿಯನ್ನು ಬಿಟ್ಟು ಒಂದು ಕಡೆ ಡೇರೆ ಹಾಕ್ಕೊಂಡು ಇವತ್ತು ಮೀಟಿಂಗಿಗೆ ಈಶ್ವರಪ್ಪನವ್ರು ಕರೆದಿದ್ದಾರೆ. ಸೊ ಆ ಈಶ್ವರಪ್ಪ ಸಭೆಗೆ ಸುಮ್ಮನೆ ಹೋಗ್ತಾರಾ? ಯಾಕಂತಂದರೆ ಈಶ್ವರಪ್ಪ ಒಂದೇ ಅಲ್ಲ, ಇಲ್ಲಿ ಈಶ್ವರಪ್ಪ ಹಿಂದೆ ಅನೇಕ ನಾಯಕರಿದ್ದಾರೆ. ಅವರೇ ತಮ್ಮದೇ ಆದಂಥ ಪರ್ಯಾಯ ಒಂದು ಸಂಘಟನೆಯ ಮೂಲಕ ರಾಜ್ಯಾದ್ಯಂತ ಸುತ್ತುತ್ತಾ ಇದ್ದಾರೆ. ಮೊನ್ನೆ ತಾನೇ ಕೂಡಲ ಸಂಗಮದಲ್ಲಿ ಹೋಗಿ 26ರ ಸಮಾವೇಶದ ಪೂರ್ವಭಾವಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ಇವತ್ತು ಯಡಿಯೂರಪ್ಪನವರು ಒಂದು ಹೆಜ್ಜೆ ಹಿಂದಕ್ಕೆ ಬಂದಿರೋದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಸೊ ಹಾಗಾಗಿ ಯಡಿಯೂರಪ್ಪ ಈ ಜೊತೆಗೆ ಸಭೆಗೆ ಈಶ್ವರಪ್ಪ ಹೋಗಬೇಕಾದ್ರೆ ಅವರು ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ಆ ಬೇಡಿಕೆಗಳಿಗೆ ಈಶ್ವರಪ್ಪ ಯಡಿಯೂರಪ್ಪನವರು ಮುಂದಿಡ್ತಾರೆ. ಯಾವ್ಯಾವ ಬೇಡಿಕೆಗಳು ಒಂದು ಕಡೆ ನೋಡ್ಕೊಂಬರೋಣ. ಸೊ ಈಶ್ವರಪ್ಪ ಬೇಡಿಕೆಗಳು ಏನಪ್ಪ ಅಂತಂದರೆ, ಪಕ್ಷದ ನಿಷ್ಠಾವಂತರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಬೇಕು. ಈಗ 10ರಿಂದ 15 ಜಿಲ್ಲಾಧ್ಯಕ್ಷ ಸ್ಥಾನಗಳು ಅವ್ರನ್ನ ಹೊಗಳೋವರಿಗೆ ಅವ್ರ ಅಕ್ಕಪಕ್ಕ ಓಡಾಡ್ಕೊಂಡ್ರೆ ಕೊಟ್ಟಿದ್ದಾರೆ ಅನ್ನೋಂಥ ಆರೋಪ ಇದೆ. ರಾಜ್ಯ ಮಟ್ಟದ ವಿವಿಧ ಮೋರ್ಚಾಗಳಲ್ಲೂ ಕೂಡ ಆದ ಅನ್ಯಾಯವನ್ನು ಯಡಿಯೂರಪ್ಪನವರು ಸರಿಪಡಿಸಬೇಕು. ಸೊ ಇದು ಕೂಡ ಈಶ್ವರಪ್ಪನವರ ಪಟ್ಟಿಯಲ್ಲಿರ್ತಕ್ಕಂಥದ್ದು. ಹಾಗೆಯೇ ಏಕಪಕ್ಷೀಯ ತೀರ್ಮಾನಗಳನ್ನು ಇನ್ನು ಮುಂದಾದರೂ ತಾವು ಕೈಗೊಳ್ಳಬಾರ್ದು. ಹಿಂದೆ ಆಗಿದ್ದಾಯಿತು, ತಾವು ಹೊರಗಡೆ ಹೋಗಿದ್ರಿ ಮತ್ತೆ ಬಂದಿರಿ, ಈಗಲೂ ಕೂಡ ಅದೇ ರೀತಿಯ ಧೋರಣೆಯನ್ನು ಕೈ ಬಿಡಬೇಕು. ಪಕ್ಷದ ರಾಜ್ಯ ಕೋರ್ ಕಮಿಟಿಯಲ್ಲಿ ಚರ್ಚಿಸಿ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಬೇಕು. ಯಾಕಂದರೆ ನೀವೇ ಇಷ್ಟ ಬಂದಾಗ ತೀರ್ಮಾನ ಕೈಗೊಂಡ್ರೆ ಪಕ್ಷ ಏನಾಗುತ್ತೆ? ಅಕ್ಕಪಕ್ಕ ಇರೋರನ್ನ ಮಾತು ಕೇಳಬೇಡಿ, ಕೇಳಿದರೆ ಹಿರಿಯರ ಜೊತೆ ಚರ್ಚೆ ಮಾಡಿ, ಈ ಒಂದು ಅಂಶ ಕೂಡ ಚರ್ಚೆಗೆ ಬರುತ್ತೆ. ಇನ್ನು ಕುರುಬರು ಸೇರಿದಂತೆ ಇತರದ ಹಿಂದುಳಿದ ವರ್ಗಗಳಿಗೆ ಆದ್ಯತೆ ಕೊಡಬೇಕು ಸಂಘಟನೆಯಲ್ಲಿ. ನೆಕ್ಸ್ಟ್, ಸೊ ಇನ್ನು ಯಡಿಯೂರಪ್ಪನವರು ಕೂಡ ಒಂದಷ್ಟು ಬೇಡಿಕೆ ಇಟ್ಕೊಂಡು ಅವ್ರೇನು ಸುಮ್ಮನೆ ಹಂಗೆ ಕರೆದುಬಿಟ್ಟು ಏನು ಮಸಾಲೆ ದೋಸೆ ತಿನ್ನಿಸಿ ಕಳಿಸಲ್ಲ. ಅವರು ಕೂಡ ಒಂದಷ್ಟು ಹೇಳ್ತಾರೆ, ಈಶ್ವರಪ್ಪನವ್ರು ನೀವು ಕೂಡ ಹೀಗೆ ನಡ್ಕೊಳ್ಳಿ,
ಹಾಗಾಗದೆ ಹೋದ್ರೆ ನಾನು ಒಂದು ಅಂತ ಮುಂದೆ ಬರ್ತೀನಿ, ನೀವೊಂದು ಮುಂದೆ ಬಂದರೆ ನಾವೊಂದು ಹಿಂದೆ ಬಂದರೆ ನೀವು ಹಿಂದೆ ಬರಬೇಕು. ಸೊ ಯಡಿಯೂರಪ್ಪನವರು ಕೂಡ ಒಂದಷ್ಟು ಬೇಡಿಕೆ ಇಟ್ಕೊಂಡಿದ್ದಾರೆ. ಸೊ ಯಡಿಯೂರಪ್ಪನವರು ಆ ಬೇಡಿಕೆ ಏನಂತಂದರೆ ಕೂಡಲೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ನಿಲ್ಲಿಸಬೇಕು, ಆ ಚಟುವಟಿಕೆಯನ್ನು ಯಾವುದೇ ಕಾರಣಕ್ಕೆ ಮಾಡಬೇಡಿ, ಅದು ತಪ್ಪು ಮೆಸೇಜ್ ಹೋಗುತ್ತೆ. ಯಾವ ಕಾರಣಕ್ಕೂ ಜಿಲ್ಲಾ ಮತ್ತು ರಾಜ್ಯ ಪದಾಧಿಕಾರಿಗಳು ಬದಲಾವಣೆ ಮಾಡಲ್ಲ, ಇದನ್ನು ಒಪ್ಕೊಳ್ಳಿ. ಬ್ರಿಗೇಡ್ ವೇದಿಕೆಯಿಂದ ಪಕ್ಷಕ್ಕೆ ಧಕ್ಕೆ ಆಗ್ತಾ ಇದೆ, ಅಂಥ ಧಕ್ಕೆ ತರುವಂಥ ಹೇಳಿಕೆಗಳನ್ನು ಚಟುವಟಿಕೆಗಳನ್ನು ಮಾಡಬಾರ್ದು. ಪಕ್ಷದ ಹಿಂದುಳಿದ ಮೋರ್ಚಾದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿರಿ, ಏನು ತೊಂದರೆ ಆಗಿದೆ ನಿಮಗೆ? ಪಕ್ಷದಲ್ಲಿ ಇದ್ದುಕೊಂಡು ಅಪೋಸಿಷನ್ ಲೀಡರ್ ಆಗಿ ಪರ್ಯಾಯ ವೇದಿಕೆ ಹುಟ್ಟಾಕಿ ಸಂಘಟನೆ ಮಾಡಿದ್ರೆ ಅದು ಪಕ್ಷದ ಇಮೇಜ್ಗೆ ಧಕ್ಕೆ ಆಗುತ್ತೆ, ಇದನ್ನು ನಿಲ್ಲಿಸಿ. ಇನ್ನು ಪಕ್ಷಾಧ್ಯಕ್ಷರು ಕೈಗೊಂಡ ತೀರ್ಮಾನದ ತಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು. ಪಕ್ಷಾಧ್ಯಕ್ಷರ ಹೈಕಮಾಂಡ್ ಏನು ಕೈಗೊಳ್ತೀವಿ ತೀರ್ಮಾನ ಅದನ್ನು ತಾವು ಜಾರಿಗೊಳಿಸಬೇಕು. ಪ್ರತಿಯೊಂದಕ್ಕೂ ಹೈಕಮಾಂಡ್ ಬಳಿ ದೂರು ಕೊಡೋದನ್ನು ನಿಲ್ಲಿಸಬೇಕು, ಹೋಗಬೇಡಿ. ಪ್ರತಿಯೊಂದಕ್ಕೂ ಸಣ್ಣ ಸಣ್ಣದಕ್ಕೆ ಹೋಗುವಂಥದ್ದು ಸರಿಯಲ್ಲ. ಕೂಡಲೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ನಿಲ್ಲಿಸಿ, ನೀವು ಪಕ್ಷದ ಒಳಗಡೆ ಬಂದು ಕೆಲಸ ಮಾಡಿ. ಇದು ಯಡಿಯೂರಪ್ಪನವರು ತಮ್ಮ ಬಳಿ ಇಟ್ಕೊಳ್ಳೋಂಥ ಒಂದಷ್ಟು ಬೇಡಿಕೆಗಳು, ಒಂದಷ್ಟು ಸಲಹೆಗಳು. ಇದು ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಮತಗಜಗಳ ಬೇಡಿಕೆಗಳಾದರೆ ಇನ್ನೂ ಒಂದು ಇರ್ತಕ್ಕಂಥದ್ದು ಶೋಭಾ ಕರಂದ್ಲಾಜೆ ಅವರನ್ನು ಕೂಡ ಸ್ವಲ್ಪ ಕಂಟ್ರೋಲ್ ಮಾಡಿ ಅನ್ನುವಂಥದ್ದು. ಅದು ಹಿಂದೆ ಕೂಡ ಇತ್ತು, ಈಗಲೂ ಕೂಡ. ಅದು ಯಾರೂ ಕೂಡ ಬಹಿರಂಗವಾಗಿ ಹೇಳ್ತಾ ಇಲ್ಲ, ಅದು ಸಭೆಯಲ್ಲಿ ಕೂತಾಗ ಅಥವಾ ಡಾರ್ಕ್ ರೂಮ್ ಅಂತ ಏನು ಹೇಳ್ತೀವಿ ಅಲ್ಲಿ ಕೂತಾಗ ಬರ್ತಕ್ಕಂಥ ವಿಚಾರಗಳು. ಸೊ ಅದು ಭಾಳ ಪ್ರಮುಖವಾಗಿರ್ತಕ್ಕಂಥ ಇವೆಲ್ಲ ಬೇಡಿಕೆಗಳಿಗಿಂತ ಆ ಬೇಡಿಕೆ ಭಾಳ ಪ್ರಮುಖವಾಗಿದೆ. ಸೊ ಇವತ್ತು ಶಿವಮೊಗ್ಗ ಜಿಲ್ಲೆಗೆ ಕೂಡ ಈ ಭಿನ್ನಮತ ಪ್ರಯಾಣ ಬೆಳೆಸ್ಬಿಟ್ಟಿದೆ. ಆ ನಾಯಕರುಗಳು ಬೆಂಗಳೂರು ಬಂದಿದ್ದಾರೆ, ಆ ಭಿನ್ನಮತ ಶಿವಮೊಗ್ಗಕ್ಕೆ ಹೋಗಿದೆ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ರುದ್ರೇಶ್ಗೌಡನ ಜಿಲ್ಲಾಧ್ಯಕ್ಷರು ಮತ್ತು ಆಯನೂರು ಮಂಜುನಾಥ್ ಬೇರೆ ಬೇರೆ ನಾಯಕರು ಹಾಗೆ ಯಶೂರಪ್ಪ ಬೆಂಬಲಿಗರು ಕೂಡ ಸಭೆ ಮಾಡ್ತಾಯಿದ್ರು. ಅಲ್ಲಿ ಒಂದಷ್ಟು ವಿಚಾರಗಳು ಬಂತು. ಯಾವುದನ್ನು CM ಮಾಡ್ತೀನಿ ಅಂತ ಹೊರಟಿದ್ರು ಈಶ್ವರಪ್ಪನವರು, ಈಗ ಅವರ CM ಮಾಡ್ತಕ್ಕಂಥ ನಿರ್ಧಾರದ ಹಿಂದಕ್ಕೆ ಬಂದಿದ್ದಾರೆ ಅನ್ನುವಂಥ ಪ್ರಸ್ತಾಪ ಆದಾಗ ಅಲ್ಲೊಂದಷ್ಟು ಭಿನ್ನಮತ ಸ್ಪಷ್ಟವಾಗಿ ಹೊರಗಡೆ ಬಂತು. ಪತ್ರಿಕಾಗೋಷ್ಠಿಯನ್ನು ಬಹಿಷ್ಕರಿಸಿ ಹೋಗ್ತಕ್ಕಂಥ ಬೆಂಬಲಿಗರು ಕೂಡ ಅಲ್ಲಿ ಹೋಗಿದ್ದಾರೆ. ನೋಡೋಣ. ನಮ್ಮ ಎರಡು ಹಿರಿಯ ನಾಯಕರ ಅವರ ಈ ರೀತಿಯ ಒಂದು ಬಾಹ್ಯವಾಗಿಯೇ ಚರ್ಚೆ ಮಾಡುವಂಥ ಸಂಗತಿಗಳಿಂದ ನಮಗೆ ಕಾರ್ಯಕರ್ತರಿಗೆ ಮತ್ತು ನಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಯ್ಯೋ ಇದು ಆಗಬಾರ್ದಿತ್ತು ಇವರು ಅಂತ ಹೇಳುವಂಥ ಒಂದು ಭಾವನೆಗಳು ಅವರಿಗೆ ಬಂದಿದೆ. ನಾವು ಕೂಡ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಹಿಂದೊಮ್ಮೆ ಆಗಿ ಏನಾಗಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಅದು ಮನಸ್ಸಿಗೆ ಬೇಸರ ತಂದಿದೆ. ನಮ್ಮಿಂದ ಜನ ತುಂಬ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ಸನ್ನು ನೋಡಿ ಜನ ಏನೋ ಒಂದು ರೀತಿಯಲ್ಲಿ BJP ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಪೂರ್ತಿ ಪ್ರಮಾಣದಿಂದ ಇಡೀ ರಾಜ್ಯದ ಜನರು ನಿರೀಕ್ಷೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಸಣ್ಣ ಪುಟ್ಟ ವಿಚಾರಗಳನ್ನು ಎತ್ತಿಕೊಂಡು ಈ ರೀತಿ ಮಾಡುವಂಥದ್ರಿಂದಾಗಿ ಏನೋ ನೋಡಿ ಇವರೇ, ನಾವೆಲ್ಲ ಏನೇ ಗೊಂದಲಗಳು ಮಾಡಿದ್ರು ಕೂಡ ಈ ಪಕ್ಷಕ್ಕೆ ಹೇಳೋರು ಕೇಳೋರು ಇದ್ದಾರೆ. ಗೊಂದಲವಿದೆ, ಗೊಂದಲ ಇಲ್ಲ ಅಂತ ನಾನು ಹೇಳಲ್ಲ. ದೊಡ್ಡವರು ಕೂತ್ಕೋತಾರೆ, ರಾಷ್ಟ್ರ ನಾಯಕರು ಇರ್ಬೋದು, ಪರಿವಾರ ಪ್ರಮುಖರು ಇರ್ಬೋದು, ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ತಾರೆ. ಈ ವಿಶ್ವಾಸ ನಮಗಿದೆ. ಕೇಂದ್ರದಲ್ಲೂ ಬರ್ಬೋದು, ರಾಜ್ಯದಲ್ಲೇ ಮುಗಿಬೋದು. ಪತ್ರ ಬರೆದಿದ್ದಾರೆ ಮನೆಯ ಅಧ್ಯಕ್ಷರಿಗೆ, ಯಡಿಯೂರಪ್ಪನವರಿಗೆ. ಅದ್ರ ಬಗ್ಗೆ ನಾನು ಕೂತು ಚರ್ಚೆ ಮಾಡ್ತೀನಿ, ಕೆಲವರು ಕರೆಸಿ ಮಾತಾಡ್ತೀನಿ ಅಂತ ಹೇಳ್ತಾರೆ, ಮಾತಾಡ್ತಾರೆ. ಅರಿತು ಅದನ್ನು ಸದನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಅಧಿಕಾರ ನೇರವಾಗಿದೆ. ಅವರು ಅದನ್ನು ಕಳ್ಕೊಂಡು ಇವತ್ತಿನ ದಿವಸ ಅವರು ಮಾಡ್ತಕ್ಕಂಥ ಗೊಂದಲಗಳಿಂದ ಇವತ್ತು ಅವರೇ ಒಂದು ಇಕ್ಕಟ್ಟಿಗೆ ಸಿಗಿಸ್ಕೊಳ್ತಕ್ಕಂಥ ಸಮಯ ಇದೆ. ಕಾರಣ ಏನು ಅಂದರೆ ವಿಧಾನ ಪರಿಷತ್ತಿನಲ್ಲಿ ನಾವು ಸರ್ಕಾರವನ್ನು ಹೆದರಿಸಬೇಕಾಗಿದ್ದರೆ ಈ ಗೊಂದಲಗಳನ್ನು ಅವರೇ ಸೃಷ್ಟಿ ಮಾಡ್ತಕ್ಕಂಥದ್ದು ಅವರಿಗೆ ಮುಜುಗರ ಆಗ್ಬೋದು, ನಮ್ಮ ಪಕ್ಷಕ್ಕೂ ಮುಜುಗರ ಆಗ್ತದೆ. ಆದ್ದರಿಂದ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಈಶ್ವರಪ್ಪನವರು ಸೀನಿಯರ್ ಲೀಡ್ರು, ಆದ್ದರಿಂದ ಅವರು ವಿರೋಧ ಪಕ್ಷದ ನಾಯಕರಾಗಿ ಮುಂದುವರಿಬೇಕು. ಇಲ್ಲ ವಿರೋಧ ಪಕ್ಷದ ನಾಯಕತ್ವ ಬೇಡ, ನನಗೆ ಬ್ರಿಗೇಡ್ನ ನಾನು ಕಟ್ತೇನೆ ಅಂತ ಹೇಳಿದ್ರೆ ಬ್ರಿಗೇಡ್ನ ಅಧ್ಯಕ್ಷರಾಗಿ ಮುಂದುವರಿಬೇಕು. ಎರಡು ಕಡೆನೂ ಒಂದೊಂದು ಕಾಲನ ಇಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅವರ ನಾಯಕತ್ವಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಯಡಿಯೂರಪ್ಪನವರು 3 ಗಂಟೆಗೆ ಬರೋಕ್ಕೆ ಮುಂಚೆ ಹೇಳಿದ್ರು, ಬೇಡಪ್ಪ ಈಗಿರೋ ಮನಸ್ಥಿತಿಯೊಳಗೆ ಯಾಕೆ ಹೇಳ್ತೀನಿ ಆಯ್ತು ಅದನ್ನ ಯಾಕೆ ಹೇಳ್ತೀನಿ 2 ನಿಮಿಷ ಕೇಳು. 29ನೇ ತಾರೀಕು ಅವ್ರು ಕೊಟ್ಟ ಡೇಟನ್ನು ನಿಗದಿ ಮಾಡುದು. ನಾವು 29 ತಾರೀಕು ಎಲ್ಲ ಯಾಕೆ ಸರಿ ಆಗಲ್ಲ, 1 ನಿಮಿಷ ಹಿಯರ್ ಮಾಡಿ, ನಾನು ಕನ್ಫ್ಯೂಸ್ ಆದ್ಮೇಲೆ ಕೂತ್ಕೊಳ್ರಿ. ಕೂತ್ಕೊಳ್ಳಪ್ಪ, ಏನು ಬೇಕಾದ್ರೆ ಇವತ್ತು ಪ್ರೆಸ್ ಮೀಟ್ ಮಾಡೋಣ, ನಾನು ಪಕ್ಷದಿಂದ ಆಗೋದಾಗ ಮಾಡೋಣ, ನೀವು ಮಾಡಿ. ಪಕ್ಷದಲ್ಲಿ ಇದೆಲ್ಲ ಬೇರೆ. ನಿಮ್ಮ ಕೆಲವು ಆಟಗಳನ್ನ ನಾನು ಹೇಳಕ್ ಹೊರಟಿದ್ದೆ, ಸಂಘಟನಾತ್ಮಕ ಆಟಗಳು ನಾನು ಹೇಳೋನೇ, ನಾನು ನಿಲ್ಲಿಸೋಲ್ಲ. 29ಕ್ಕೆ ಸನ್ಮಾನ್ಯ ಈಶ್ವರಪ್ಪನವ್ರ ಡೇಟಿಗೆ ನಾವು ಹೊಂದಿಸೋದು. ಯಡಿಯೂರಪ್ಪನವ್ರು ಬಂದರು, 3 ಗಂಟೆಗೆ ಬಂದರು, ಸುಭಾಷ್.
ಅರ್ಧ ಗಂಟೆ ವೆಯ್ಟ್ ಮಾಡು. ಎಸ್, ಇದು ಶಿವಮೊಗ್ಗದಲ್ಲಿ ನಡೆದಂಥ ಬಿಜೆಪಿಯ ಪತ್ರಿಕಾಗೋಷ್ಠಿ. ಬಿಜೆಪಿಯ ಪತ್ರಿಕಾಗೋಷ್ಠಿಯಲ್ಲಿ ಎರಡೂ ಬಣಗಳಿದ್ದಾರೆ. ಯಾಕಂದರೆ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ, ಅಲ್ಲಿ ಬಿಜೆಪಿ ಬಣ ಅಲ್ಲ, ಎರಡೂ ಬಣ ಇದ್ದಾವೆ. ಎರಡು ಬಣದ ನಾಯಕರು ಇಲ್ಲಿ ಒಬ್ಬರ ಮೇಲೊಬ್ಬರು ಆರೋಪಗಳನ್ನು ಮಾಡ್ತಾರೆ. ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಐನೂರು ಮಂಜುನಾಥ್, ಇದು ಸರಿಯಲ್ಲ, ಆಂತರಿಕ ವಿಚಾರ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಚರ್ಚೆಯನ್ನು ಮಾಡ್ತಿನ ಜೊತೆಗೆ ಕಾಂಗ್ರೆಸ್ ಹಿರಿಯ ನಾಯಕರು ಮಾಜಿ ಸಚಿವರು ಶಾಸಕರಂತ ಆರ್ ಬಿ ತಿಮ್ಮಾಪುರ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಬಿಜೆಪಿಯ ನಾಯಕರು ಮಾಜಿ ಶಾಸಕರಂತ ಬೇಲೂರು ಉಪಕೃಷ್ಣ ನಿಮಗೂ ಸ್ವಾಗತ. ಜೆಡಿಎಸ್ ನಾಯಕರಂತ ಮರ್ಲಿಂಗೇಗೌಡರೆ ನಿಮಗೂ ಸ್ವಾಗತ. ಹಾಗೆಯೇ ಸಂಗೊಳ್ಳಿ ಬ್ರಿಗೇಡ್ ಪ್ರಧಾನ ಕಾರ್ಯದರ್ಶಿ ಮಾಜಿ ಮೇಯರ್ ಆದಂಥ ವೆಂಕಟೇಶ್ ಮೂರ್ತಿ ಇದ್ದಾರೆ, ವೆಂಕಟೇಶ್ ಮೂರ್ತಿ ಸ್ವಾಗತ. ಬೇಲುಗೋಪಾಲ್ ಕೃಷ್ಣ ಅವರೇ, ಶಿವಮೊಗ್ಗದಲ್ಲಿ ಬಿಜೆಪಿ ಸ್ಪಷ್ಟವಾಗಿ ಒಡೆದ ಮನೆ ಆಗಿದೆ. ಅದನ್ನು ನೀವು ಇಲ್ಲ ಅಂತ ಹೇಳಿದ್ರು ಕೂಡ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ನೀವು ಬಿಜೆಪಿ ಪತ್ರಿಕಾಗೋಷ್ಠಿಯನ್ನು ಕರೀತೀರಿ, ಪತ್ರಿಕಾಗೋಷ್ಠಿಯಲ್ಲಿ ಈಶ್ವರಪ್ಪ ಯಡಿಯೂರಪ್ಪ ಅಂತ ನೀವೇ ಹೇಳ್ಕೊಳ್ತೀರಿ. ಇದು ಯಾರು ಮಾಧ್ಯಮದಲ್ಲಿ ಕ್ರಿಯೇಟ್ ಮಾಡೋದಲ್ಲ ಅಥವಾ ಯಾರೋ ಹೊರಗಡೆ ನಿಂತು ಹೇಳುವಂಥದ್ದಲ್ಲ, ನೀವೇ ಹೇಳ್ತೀರಿ ಇದು ಹೇಳ್ಬೇಡಿ ಅಂತ ಎದ್ದು ಹೋಗ್ತಾರೆ. ಏನಿದು, ನೀವು ನಾಳೆ ಒಂದು ಸಭೆ ನಡೀತದೆ RSS, ಅದಾದಮೇಲೆ ಈಶ್ವರಪ್ಪ ಯಡಿಯೂರಪ್ಪ ಬೈಠಕ್ ಆಗುತ್ತೆ. ನನಗೇನು ಇದು ಬಗೆಹರಿಯುವಂಥದ್ದು ಲಕ್ಷಣ ಕಾಣ್ತಾ ಇಲ್ಲ. ಇದು ನಿಜವಾಗ್ಲೂ ಸ್ವಲ್ಪ ಪಕ್ಷದಲ್ಲಿ ಗೊಂದಲ ಇದೆ, ಇಲ್ಲ ಅಂತಿಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯ ನಾಯಕರು 2 ಜನನೂ ಪ್ರಬಲವಾದಂಥ ನಾಯಕರು, ಪ್ರಬಲ ಕೋಮಿನಿಂದ ಬಂದಂಥ ನಾಯಕರಿದ್ದಾರೆ. ಇತ್ತೀಚಿನ ದಿನದಲ್ಲಿ ಬ್ರಿಗೇಡ್ ಮಾಡಿದ ಮೇಲೆ ಸ್ವಲ್ಪ ಗೊಂದಲಗಳಿದೆ, ನಡೀತಾ ಇದೆ. ಶಿವಮೊಗ್ಗದಲ್ಲಿ ಇವತ್ತು ಆಗಿದೆ ಅನ್ನೋದನ್ನ ಅಲ್ಲ ನಾನು ಹೇಳೋದು, 2 ಜನನು ಪ್ರಬಲವಾದಂಥ ನಾಯಕರೇ. ಹೆದರುವಂಥ ಇಬ್ರು ಅಲ್ಲಿ ಏನಂತ ಆ ಥರ ಅಲ್ಲ. ಇಲ್ಲಿ ಏನಾಗಿದೆ, ಗೊಂದಲ ಆಗಿರೋ ಸರಿನೇ. ಆದರೆ ಪಕ್ಷ ಇವತ್ತು ರಾಜ್ಯ ನಾಯಕರು, ಇವತ್ತು ಏನು ನಮ್ಮ ಕೇಂದ್ರ ನಾಯಕರು ಇರ್ಬೋದು ಅಥವಾ ಸಂಘಟನೆ ಇರ್ಬೋದು, ನಮ್ಮ ಹಿರಿಯ ನಾಯಕರನ್ನು ಕರೆದು ನಾಳೆ ಅಥವಾ ನಾಡ್ದೊಳಗೆ ಸರಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಶಿವಮೊಗ್ಗದಲ್ಲಿ ಇವತ್ತು ಏನೋ ಒಂದು ಸ್ವಲ್ಪ ಚರ್ಚೆ ಮಾಡಕ್ಕೆ ಸಂಗೊಳ್ಳಿ ಬ್ರಿಗೇಡ್ ಅಧ್ಯಕ್ಷರು ಶಿವಮೊಗ್ಗ, ಬಿಜೆಪಿ ರಾಜ್ಯಾಧ್ಯಕ್ಷರು ಶಿವಮೊಗ್ಗ. ಒಂದು ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು, ಈ ರಾಜ್ಯದ ಅಧ್ಯಕ್ಷರು. ಇವರು ಮಾಜಿ ಉಪಮುಖ್ಯಮಂತ್ರಿಗಳು, ರಾಜ್ಯದ ವಿರೋಧ ಪಕ್ಷ ನಾಯಕರು. ಇವರ ಇದರಲ್ಲಿ ನಾವು ಹೆಚ್ಚಿಗೆ ಹೇಳುವಂಥದ್ದು ಅಷ್ಟು ದೊಡ್ಡ ಇದಂತೂ ಅಲ್ಲ ನಾವು. ಯಾಕಂದ್ರೆ ರಾಜ್ಯ ನಾಯಕರು ಇಬ್ರು ಆಡಳಿತ ಮಾಡಿದವರು, ಇಬ್ರಿಗೂ ಸಂಘಟನೆ ಶಕ್ತಿ ಇಡೀ ಪಕ್ಷಕ್ಕೆ ಕೊಟ್ಟಂತವ್ರು, ಇವ್ರ ಬಗ್ಗೆ ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ ಒಂದು. ಆದ್ರೆ ನಮ್ಮಲ್ಲಿರುವಂತ ನಾವು ಬೇರೆಯವರು ಏನಿದ್ದೀವಿ ನಾವುಗಳೆಲ್ಲ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ. ಅವರಿಬ್ರು ಇದರಲ್ಲಿ ಮೇಲ್ಗಡೆ ಇದ್ದಾರೆ, ಕಿತ್ತಾಡ್ತಾ ಇರಲಿಲ್ಲ ಹಿರಿಯ ನಾಯಕರು. ಅವ್ರೇನ್ ತೀರ್ಮಾನ ಮಾಡಿ ರಾಷ್ಟ್ರೀಯ ನಾಯಕರು ಅಥವಾ RSS ಸಂಘಟನೆ, ನಮ್ದು ಏನ್ ಸಂಘಟನೆ ಇದೆ, ಅವ್ರನ್ನ ಹದ ಮಾಡಿ ಮಾತಾಡ್ತಾರೆ ಅಂತ ವಿಶ್ವಾಸ ಇದೆ ನಿಮ್ಗೆ? ನನಗಿದೆ, ಖಂಡಿತ ವಿಶ್ವಾಸ ಇದೆ. ನಾಳೆ RSS ಭೇಟಿ ಕರೆದಿದ್ರು ಕರೀತಾರೆ. ನನ್ನ ಲೆಕ್ಕದಲ್ಲಿ ಈ ಗೊಂದಲಗಳನ್ನ ಸರಿಪಡಿಸಬೇಕು. ನಮ್ಮ ಉದ್ದೇಶ ಏನು ಅಂದ್ರೆ, ನರೇಂದ್ರ ಮೋದಿ ಅವರು ಹೇಳಿದ್ದಾರೆ 150 ಸೀಟನ್ನ ಈ ರಾಜ್ಯದಲ್ಲಿ ತರಬೇಕು ಅದಕ್ಕೋಸ್ಕರ ಆ ಗೊಂದಲಗಳನ್ನ ಹೋಗಲಾಡಿಸಿ ಭಾರತೀಯ ಜನತಾ ಪಕ್ಷ 150 ಸೀಟ್ ಬರಬೇಕಾದ್ರೆ ನಮ್ಮ ನಾಯಕರುಗಳು ನೇರವಾಗಿ ಹೋಗ್ಬೇಕಾಗಿದೆ. ಅದರಿಂದ ಅದನ್ನೆಲ್ಲ ಸರಿಪಡಿಸುವಂತ ನಾಯಕರು ಸಂಗೊಳ್ಳಿ ಬ್ರಿಗೇಡ್ ಸಮಾವೇಶ ಮಾಡಿದ್ರಿ, ನಿಮ್ಮನ್ನ ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಮಾಡಿದ ತಕ್ಷಣ ಏನ್ ತಿಳ್ಕೊಂಡ್ಬಿಟ್ಟಿದ್ರು, ಇನ್ನೇನು ಮುಗಿತು ಎಲ್ಲ ಎದುರು ಬಿಟ್ಟಿದ್ದಾರೆ. ಸಂಗೊಳ್ಳಿ ಬ್ರಿಗೇಡ್ನು ಅಲ್ಲೇ ಹಂಗೆ ಗಂಟು ಕಟ್ಬಿಡ್ತಾರೆ, ಇನ್ನೇನಿದ್ರು ಬಿಜೆಪಿ ಒಳಗಡೆ ಬಂದು ಕೆಲಸ ಮಾಡ್ತಾರೆ ಅಂತ ಬಹಳ ಜನ ನಿರೀಕ್ಷೆ ಮಾಡಿದ್ರು, ಯಡಿಯೂರಪ್ಪ ಸೇರಿದಂಗೆ. ಆಮೇಲೆ ಬಂತು ನೋಡಿ ದೊಡ್ಡ ಭಯ, ಎಲ್ಲ 19 ಜನ ಲೆಟರ್ಗಳು ಬರೆದ್ರಲ್ಲ, 24 ಜನ. ಸೊ ಇವತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ ಯಡಿಯೂರಪ್ಪ ಹೆದರಿದ್ದಾರೆ ಅಂತ ನಿಮ್ಗೆ ಅನಿಸಿದ್ಯಾ? ಆ ಕಾರಣಕ್ಕೆ ಸಭೆ ಕರೀತಾ ಇದಾರ? ಸರ್ ಇಲ್ಲ, ಯಡಿಯೂರಪ್ಪ ಅವ್ರಿಗೆ ಮತ್ತು ಈಶ್ವರಪ್ಪ ಅವ್ರನ್ನ ಜೊತೆಗೆ ಇಟ್ಕೊಂಡು ನಮ್ಮ ವಿಷನ್ ಏನಿದೆ 150 ಅದಾಗಬೇಕು. ಈಗಾಗಲೇ ಘೋಷಣೆ 150 ಇವ್ರದ್ದು 150 ವಿಷನ್ ಯಡಿಯೂರಪ್ಪ ಆಗ್ಬೇಕು ಅಲ್ಲ, ಅವರು ಒಂದೇ 150 ಮೇಲೆ ಬೇಡ, ಅದಕ್ಕಿಂತ ಇದರಿಂದ ಅವರು ಒಂದಾಗಣ ಮಾತಾಡೋಣ. ಇದು ಹೆಚ್ಚೆಚ್ಚಾಗಿ ಈಗಾಗಲೇ ಮೀಡಿಯಾ ಮತ್ತು ರಾಷ್ಟ್ರದ ತನಕ ಹೋಗಿದೆ. RSS ನನಗಂತೂ ಮರ್ಲಿಂಗೌಡ ನನಗೂ ನಗು ಬರ್ತಾ ಇದೆ. ಅಲ್ಲ, ಮೀಡಿಯಾ ಮುಂದೆ ಹೋಗಿರೋರು ಅವರೇನೆ. ಪ್ರೆಸ್ ಮೀಟ್ ಅಲ್ಲಿ ಯಾರು ಹೇಳಿದ್ರು ಗೌಡ್ರೆ? ಈಗ ಉದಾಹರಣೆಗೆ ಸ್ವಲ್ಪ ಈಗ ನನ್ನ ಅಮಾನತ್ತು ಒಂದು ಪತ್ರ ಬರೆದಿದ್ರಿಗೆ ಮೀಡಿಯಾ ಪತ್ರಿಕೆಗಳೆಲ್ಲ ಅಷ್ಟು ದೊಡ್ಡದಾಗಿ ಬಿಂಬಿಸಿದಂಥದ್ದು ಮೀಡಿಯಾನೇ. ನೀವು ರಾಜ್ಯ ನಾಯಕರಾದ ಈಗ ಒಂದು ನಾನು ನನ್ನ ಅಮಾನತ್ ಮಾಡಿದ್ದಾರೆ, ಆದರೆ ನಾನು ಭಾರತೀಯ ಜನತಾ ಪಕ್ಷದ ಬಗ್ಗೆ ಈಗ ನಮ್ಮ ನಾಯಕರಿದ್ದಾರೆ ಮಾತಾಡ್ತಾರೆ, ಆದರೆ ನಾನು ಹೆಚ್ಚಾಗಿ BJP ಬಗ್ಗೆ ಮಾತಾಡಲಿಲ್ಲ ಅಂದ್ರೂ ನಮ್ಮ ಬ್ರಿಗೇಡು ಪ್ರಾರಂಭ ಆದ ದಿನದಿಂದ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆಗಬೇಕು, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದೇ ನಮ್ದು ಅವತ್ತಿನಿಂದ. ಯಡಿಯೂರಪ್ಪನವರು ಕೊನೆಗೆ ದೊಡ್ಡ ಮನಸ್ಸು ಮಾಡಿ ಸಭೆ ಕರೆದಿದ್ದಾರೆ.
ಅತೃಪ್ತ ನಾಯಕರು ಹೋಗ್ತಾರೆ. ಅದಾದ್ಮೇಲೆ ಈಶ್ವರಪ್ಪ ಯಡಿಯೂರಪ್ಪ ಸಪ್ರೇಟಾಗಿ ಕೂಡ್ತಾರೆ, ಇಬ್ರು ಬೈಠಕ್ಕು. ಈಗ ನಿಮ್ಮ ಬೇಡಿಕೆ ಆದ್ರೆ ಏನು ಹೇಳತ್ತಗೆ? ಅಲ್ಲ, ನಮ್ಮ ಬೇಡಿಕೆ ಈಶ್ವರಪ್ಪ ಅವ್ರದ್ದು ಈಗ ಅವ್ರು ಹೇಳಿದಾರೋ ಬಿಟ್ಟಿದಾರೋ ನೀವು ತೋರಿಸಿದ್ದೀರಿ, ಈಗಾಗಲೇ ನೀವು ತೋರಿಸ್ಬಿಟ್ಟಿದ್ದೀರಿ. ಅವರು ಏನ್ ತೋರಿಸಿದಾರೋ ಅದೇ ಬೇಡಿಕೆ. ತಿಮ್ಮಾಪುರ ಅವರೇ, ನಾನು ಮಲ್ಲಿಗೆ ಅವ್ರ ಕೊನೆಗೆ ಬರ್ತೀನಿ. ಈಗ ಇವರು ನಮ್ಗೇನಿತ್ತು ಅಂದ್ರೆ ಕಾಂಗ್ರೆಸ್ನ ಪರಮೇಶ್ವರ್ ಸಿದ್ದರಾಮಯ್ಯ ಅನ್ನೋ ಥರದ್ದು ಬಿಜೆಪಿ ಅವರು ಹೊರಟಿದ್ರು. ಅವರು 2 ಬಣಗಳಾಗಿದ್ದಾವೆ, ದಲಿತರು CM ಮಾಡಲಿಲ್ಲ, ಸಿದ್ದರಾಮಯ್ಯ ಈ ಥರದ್ದು ಹೊರಟಿದ್ರು. ಈಗ ಅವ್ರ ಮನೆಗೆ 2 ಬಾಗಿಲು ಹಾಕ್ಬಿಟ್ಟು ಅಲ್ಲಿ 3 ಬಟ್ಟೆ ಹಾಕಿ ಕೂತಿದೆ. ಸೊ ಇದರ ಎಫೆಕ್ಟ್ ನಿಮ್ಮ ಪಕ್ಷಕ್ಕೆ ಲಾಭ ಆಗುತ್ತಾ? ನೀವು ಕಾಯ್ತಾ ಕೂತಿದ್ರಿ ಬಿಜೆಪಿ ಡಿವೈಡ್ ಆದಷ್ಟು ಒಳ್ಳೇದಂತ. ಇದು ಡೆಫಿನೆಟ್ಲಿ ನಮ್ಮ ಪಕ್ಷಕ್ಕೆ ಹೆಲ್ಪ್ ಆಗುತ್ತೆ. ಅದೆಲ್ಲದಕ್ಕಿಂತ ಒಂದು ವಿರೋಧ ಪಕ್ಷದವರು ಆ ಕೆಲಸ ಮಾಡ್ತಕ್ಕಂಥ ರೀತಿ ನೀತಿ ಇದು ಸರಿಯಲ್ಲ. ಈಶ್ವರಪ್ಪ ಅವರು ಸಂಗೊಳ್ಳಿ ಬ್ರಿಗೇಡ್ ಅದಕ್ಕೆ ಮಾಡಿದರು, ಅಲ್ಲೇನರ ಹಿಂದುಳಿದವ್ರಿಗೆ ಅವಕಾಶ ಕೊಡೋದು ಮಾಡ್ತಾರೋ ಅಥವಾ ಮುಖ್ಯಮಂತ್ರಿ ಆಗಕ್ಕೆ ಮಾಡ್ತಾರೋ. ಅಲ್ಲಿ ಭಾಷಣಗಳೆಲ್ಲವೂ ನಾವು ಕೇಳಿದ ಹಾಗೆ ಹಿಂದುಳಿದವ್ರಿಗೆ ಮಾಡೋದು, ಅಲ್ಲಿ ಯಡಿಯೂರಪ್ಪನ CM ಮಾಡ್ಬೇಕಂತ ಹೇಳ್ತಾರೆ. ಈ ಕಡೆ ಹಿಂದುಳಿದವ್ರಿಗೆ ಏನಾದರೂ ಬೇಡಿಕೆಗಳನ್ನ ಇಟ್ಟಿದಾರ, ಪಕ್ಷದಲ್ಲಿ ಅಂತಕ್ಕಂಥ ಬೇಡಿಕೆಗಳ ಲಿಸ್ಟ್ ನೋಡಿದಾಗ ಹಿಂದುಳಿದವ್ರಿಗೆ ಇಂತಿಂಥ ಸ್ಥಾನಮಾನಗಳನ್ನ ಕೊಡ್ಬೇಕಂತ ಏನಾದರೂ ಇದಾವ, ಅವು ಏನು ಕಾಣಲಿಲ್ಲ. ನಿನ್ನೆ ಮುಖಡಪ್ಪ ನಮ್ಮ ಇಂಟರ್ವ್ಯೂಗೆ ಹೇಳಿದರೆ ಇಂದು ಕುರುಬುರಿಗೆ 15 ಸೀಟು, ಇನ್ನು ಬೇರೆ ಹಿಂದುಳಿದವ್ರಿಗೆ 15 ಸೀಟ್ 30 ಸೀಟ್ ಕೊಡ್ಬೇಕು ಅವ್ರು ಹೇಳಿದ್ದಾರೆ. ಈಶ್ವರಪ್ಪ ಅವ್ರ ಲಿಸ್ಟ್ ನೋಡಿದ ಹಾಗೆ ಅಲ್ಲ, ಈಶ್ವರಪ್ಪ ಅವ್ರ ನಾವು ಲಿಸ್ಟ್ ನೋಡಿದ ಹಾಗೆ ಹಿಂದುಳಿದವ್ರಿಗೆ ಏನಾದರೂ ಮಹತ್ವ ಕೊಡ್ಲಿಕ್ಕೆ ನೋಡ್ತಾರ, ಆ ಪಕ್ಷದಲ್ಲೇನೆ ಇದ್ಕೊಂಡು ನಾವು ಮುಖ್ಯಮಂತ್ರಿ ಆಗ್ಬೇಕಂತ 2 ಗುಂಪು ಮಾಡಬೇಕು ಅಥವಾ ಅದರಿಂದ ಪೈಪೋಟಿಂದ ನಾನೇನಾದ್ರೂ ಒಂದು ಆಗ್ಬೇಕು, ಪ್ರೆಷರ್ ಇದನ್ನ ಜನ ಕೂಡಿಸಿ ನಾನೇನಾದ್ರೂ ಆಗಬೇಕು, ಯಡಿಯೂರಪ್ಪ ಅವ್ರು ಹಿಂಗಾದ್ರೆ ನನಗೆ ಕೊಡೋದಿಲ್ಲ, BJP ಅವ್ರು ನಮ್ಗೆ ಹಿಂಗಾದ್ರೆ ಕೊಡೋದಿಲ್ಲ ಅಂತಕ್ಕಂಥದ್ದು. ನಾವು ಇತಿಹಾಸಗಳು ನಾವು ನೋಡಿದಾಗೆ ಮುಂದೆ 3 ಜನ ಮುಖ್ಯಮಂತ್ರಿಗಳಾದದ್ದು ನೋಡಿದಾಗ ಆ ಭಿನ್ನಮತ ಇನ್ನೂ ಅವ್ರದ್ದು ಮುಂದುವರೆದಿದ್ದೇನೆ ಹಾಗೆ ಅಂತಕ್ಕಂಥದ್ದು. ವಿರೋಧ ಪಕ್ಷದವರಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ತುಂಬಾ ಇದಾವೆ. ಬರಗಾಲ ಇದೆ ಅಂದ್ರೆ ನಿಮ್ಮ ಮನೆಗೆ ಆಗ್ಬೇಕಾಗಿದ್ದ ಕೆಲಸ ಅಲ್ಲಿ ಆಗ್ತದೆ ಅಂತ. ಅವರ ಮಹದಾಯಿ ಬಗ್ಗೆ ಚರ್ಚೆ ಇಲ್ಲ, ಅವ್ರ ಚರ್ಚೆ ಯಡಿಯೂರಪ್ಪ ಬ್ರಿಗೇಡು ಈಶ್ವರಪ್ಪ ವಿಭಾಗ ಮಾಡಿಕೊಂಡು ಇವತ್ತಿಗೂ ಬಗ್ಗೆ ಚಿಂತನೆ ಇಲ್ಲ. ನಾವು ವಿರೋಧ ಪಕ್ಷ ಪ್ರತಿ ಹಂತದಲ್ಲೂ ಪ್ರತಿ ತಾಲೂಕಿಗೆ ಹೋಗ್ತಾ ನೋಡಿ, 3 ಜನ ಮಾತಾಡಿದ್ ನೋಡಿದ್ರೆ ನಂಗೆ ವಿಶೇಷವಾಗಿ ತಿಮ್ಮಾಪುರ ಪ್ರಶ್ನೆ ಬರಲ್ಲ, ಇಲ್ಲಿ ಬರೋದೇ ಬೇಳೂರು ಮತ್ತು MP ಬರುತ್ತೆ. ಈಗ ಈಶ್ವರಪ್ಪ ನಾಳೆ ಹೋಗ್ತಾರದು ಅವ್ರೊಬ್ಬರು ಬೇಡಿಕೆ ಅಲ್ಲ, ಅದ್ರ ಹಿಂದ್ಗಡೆ ಅನಂತಕುಮಾರ್ ಬೇಡಿಕೆ ಇದೆ, ಜಗದೀಶ್ ಶೆಟ್ಟರ್ ಬೇಡಿಕೆ ಇದೆ, ಪ್ರಹ್ಲಾದ್ ಜೋಶಿ ಬೇಡಿಕೆ ಇದೆ, ಸದಾನಂದ ಗೌಡ್ರ ಬೇಡಿಕೆ ಇದೆ, ಆಮೇಲೆ ಜಗದೀಶ್ ಶೆಟ್ಟರು. ಇವ್ರು ಇಷ್ಟು ಜನರು ಬೇಡಿಕೆಗಳು ಇಟ್ಕೊಂಡು ಹೋಗ್ಬೇಕು. ಅವ್ರು ಪಾಪ ಅವ್ರು ಮುಂದೆ ಒಬ್ಬೊಬ್ಬ ರಾಯಭಾರಿ, ಈಗ ರಾಯಭಾರಿ ಒಬ್ಬರೇ ತೀರ್ಮಾನ ತಗೊಳಕ್ಕಾಗಲ್ಲ, ಇದು ಅಷ್ಟು ಸಲೀಸಾದ ಮೀಟಿಂಗ್ ಅಲ್ಲ ಇದು. ಸೊ ಇದು ಗೊತ್ತಾದ್ಮೇಲೆ ಯಡಿಯೂರಪ್ಪನವರು ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ. ಆಕ್ಚುಲಾಗಿ ನೀವು ಒಂದು ಅರ್ಥ ಮಾಡ್ಕೋಬೇಕು. ಈಗ ನೀವು ಹೆಸರು ಹೇಳಿದ್ರಲ್ಲ, ಇವರೆಲ್ಲರೂ ನುರಿತ ರಾಜಕಾರಣಿಗಳ ತರ ಅವರು ಎಲ್ಲ ಮೈಗೆ ಎಣ್ಣೆ ಸೋರ್ಕೊಂಡ್ಬಿಟ್ಟವ್ರೆ. ಯಾರ್ಯಾರು? ಅನಂತ್ ಕುಮಾರ್ ಅವ್ರು ಇರ್ಬೋದು, ಜೋಶಿ ಅವ್ರು ಇರ್ಬೋದು, ಜಗದೀಶ್ ಸದಾನಂದ ಗೌಡ್ರದೇನು ಲೆಕ್ಕಕ್ಕಿಲ್ಲ ಬಿಡಿ, ಅವ್ರನ್ನೇ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಅಂತ ಇವ್ರು ಯಾರು ಕನ್ಸಿಡರ್ ಮಾಡಲ್ಲ, ಅವ್ರದ್ದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವರೆಲ್ಲಾನು ಆಕ್ಚುಲ್ ಆಗಿ ನಿಮಗೆ ಎಣ್ಣೆ ಸೋರ್ಕೊಂಡ್ಬಿಟ್ಟವ್ರು. ಈಗ ಈ ಹಿಂದುಳಿದವ್ರ ಪೈಕಿ ಗಲಾಟೆಕೋರರು ಮತ್ತು ಸ್ವಲ್ಪ ಅಂತ ಬರೋರೆ ಈಶ್ವರಪ್ಪನವರು. ಆದ್ರಿಂದ ಈಶ್ವರಪ್ಪನವರು ಮುಂದೆ ಬಿಟ್ಟಿದ್ದಾರೆ, ಪಕ್ಕಕ್ಕೆ ಇಟ್ಕೊಳ್ಳೋಣ ಅದನ್ನ. ಈಗ ನೀವು ಹೇಳಿದ್ರೆ ಯಡಿಯೂರಪ್ಪ ಅವರು ಎದುರು ಬಿಟ್ಟವ್ರೆ ಅಂತೇಳಿ, ಮೊದಲು ಯಡಿಯೂರಪ್ಪ ಎದುರಿರಲಿಲ್ಲ. ಇಲ್ಲ, ಯಾಕೆ ಎದುರಿರಲಿಲ್ಲ ಅಂದ್ರೆ ಈಗಲೇ ಜನರಲ್ ಸೆಕ್ರೆಟರಿ ಅವ್ರು ಕೂತವ್ರೆ. ಇವರೇನು ಹೇಳ್ತಿದ್ರು ಅಂತ ಹೇಳಿದ್ರೆ, ರಾಯಣ್ಣ ಬ್ರಿಗೇಡ್ನ ಹಿಂದುಳಿದವರು ಮತ್ತು ದಲಿತರನ್ನ ನಾವು ಒಗ್ಗಟ್ಟು ಮಾಡ್ತೀವಿ, ಸರ್ಕಾರವನ್ನು ತರ್ತೀವಿ, 150 ನಾವು ಗೆಲ್ತೀವಿ, BS ಯಡಿಯೂರಪ್ಪನವ್ರನ್ನ CM ಮಾಡ್ತೀವಿ. ಸೊ ಅದಂದಾಗ ಯಡಿಯೂರಪ್ಪನವ್ರು ಎದುರುವಂಗೇನಿಲ್ಲ. ಅದು ಮುಂದಕ್ಕೆ ಅವ್ರದ್ದು ಭಾಗದಲ್ಲಿ ಏನಾಯಿತು ಅಂತಂತ ಹೇಳಿದ್ರೆ, ಮಧ್ಯೆ ಏನೇನಾಯಿತು, ಯಡಿಯೂರಪ್ಪನವ್ರು ಏನು ಮಾಡಿದ್ರು, ಇಲ್ಲ ಬ್ರಿಗೇಡ್ ಬೇಡ, ಯಾಕೋ ನೋಡಿದ್ರೆ ಈಶ್ವರಪ್ಪನವ್ರದ್ದು ಸ್ವಲ್ಪ ಪವರ್ ಬೆಳೆಯೋಂಗೆ ಕಾಣ್ತದೆ, ಬ್ರಿಗೇಡ್ ಬೇಡ ಅಂದರು. ಬೇಡ ಅಂತಿದ್ದಂಗೆ ಏನಾಯಿತು, ನನ್ನೇನು ಬ್ರಿಗೇಡ್ನಿಂದನೇ ನಾನು CM ಆಗುವಂಥದ್ದು ಏನಿಲ್ಲ, ಬ್ರಿಗೇಡ್ ಬೇಡ ಅಂದರು. ಬೇಡ ಅಂದ ತಕ್ಷಣನೇ ನಮ್ಮ ವೆಂಕಟೇಶ್ ಮೂರ್ತಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಬೇಡ ಬಿಡ್ರಿ, ನಾವು ಈಶ್ವರಪ್ಪನವ್ರನ್ನ CM ಮಾಡ್ತೀವಿ ಅಂತ ಪಾಂಪ್ಲೆಟ್ ಹಾಕ್ಬಿಟ್ರು. ಅಲ್ಲ, ಇವರು ಹೇಳಿದ್ರಲ್ಲ, ಇಲ್ಲ ಪಾಂಪ್ಲೆಟ್ ರಾಜಕಾರಣದ ಇದು ಯಡಿಯೂರಪ್ಪನವ್ರು ನೋಡಿದ್ರು, ಏನೇ ನಾನು ಬೇಡ ಅಂದ ತಕ್ಷಣ ನನಗೆ ಈಶ್ವರಪ್ಪನವ್ರು ಹೊರಟವ್ರೆ ಅಂದ್ರೆ, ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೋಬೇಕು, ಬೇಡ ನಾವು ಈಶ್ವರಪ್ಪನವ್ರೆ ಮಾಡ್ತೀವಿ ಅದಲ್ಲ. ಮೊನ್ನೆ ದೇವದುರ್ಗದಲ್ಲಿ ಒಬ್ಬ ಕನಕಪಿಳ್ಳಿ ಸ್ವಾಮೀಜಿ ಮಾತಾಡಿದ್ ನೋಡಿದ್ರೆ, ಅದು ಪಕ್ಕಕ್ಕೆ ಇಟ್ಕೊಳ್ಳಿ ಸ್ವಾಮಿ. ಇನ್ನೊಂದು ಹೇಳ್ತೀನಿ ನಿಮ್ಗೆ ಕೇಳಿ, ಇವ್ರು ಯಾರನ್ನ ಒಟ್ಟುಗೂಡ್ಸಕ್ಕೆ ಹೋಗೋರೆ? ಹಿಂದುಳಿದವ್ರನ್ನ, ಆಮೇಲೆ ದಲಿತರನ್ನ. ಯಡಿಯೂರಪ್ಪನವ್ರು ಯಾರು?
ಪ್ರಶ್ನೆ ಇವರಿಬ್ಬರೇ ಇವಾಗ ಆನ್ಸರ್ ಮಾಡಬೇಕು. ಯಡಿಯೂರಪ್ಪನವರು ಹಿಂದುಳಿದವರ ಮುಂದುಳಿದವರ? ಈಗ ಹಿಂದುಳಿದವರು ಸರ್ಕಾರ ತರ್ತೀನಿ ಅಂದ್ರೆ ಯಡಿಯೂರಪ್ಪನವ್ರು ಹೆಂಗೆ ಚೀಫ್ ಮಿನಿಸ್ಟರ್? ಮುಂದುವರೆದವರು ಎಲ್ಲ ಯಡಿಯೂರಪ್ಪನವ್ರು ಹೆಂಗೆ ಚೀಫ್ ಮಿನಿಸ್ಟರ್ ಆಗ್ತಾರೆ? ನಂಬರ್ 1 ಇದು ಅವ್ರ ತಲೆಗೆ ಹೋಯ್ತು. ಯಾಕೆ ಇವರು ಹಿಂದುಳಿದವ್ರನ್ನ ಸಹಕಾರ ಕೊಡುವಂಥ ಸರ್ಕಾರ ತರ್ತೀವಿ, ಹಿಂದುಳಿದವ್ರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸರ್ಕಾರ ತರ್ತೀವಿ ಅಂತ ಹೇಳಿದಾಗ ಇವರು ಮುಂದುವರೆದವ್ರು ಯಾರು ಬೇಡವಲ್ಲ. ಇವತ್ತು ನಮ್ಮ ಸ್ಟೇಟ್ನಲ್ಲಿ ಏನಾಗಿದೆ, ಮುಂದುವರೆದವರು ಅಂದರೆ 3 ಜಾತಿನ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟವ್ರೆ. ಯಾವ್ದಾವ್ದನ್ನ ಈಗ ಇವರು ಒಕ್ಕಲಿಗರು. ಅದ್ರಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ, ಪಾಪ ನಮ್ಮ ತಿಮ್ಮಾಪುರ ಅವ್ರನ್ನ ಪಕ್ಕಕ್ಕೆ ಇಟ್ರು ಇವರು ಮುಂದುವರೆದವ್ರನ್ನೇ ಈಡಿದ್ರು ಯಾವತ್ತೂ ನಮ್ಮ ಸ್ಟೇಟ್ ಸರ್ ಯಾಕೆ ಅಂತ ಹೇಳ್ತೀವಿ ಬಿಡ್ಬೇಕು ಸ್ವಲ್ಪ. ನಾನೇನು ಪಾಪ ಹೇಳಿದಲ್ಲ, ಯಾಕೆ ಅಂದ್ರೆ ಈಗ ಕ್ಯಾಶ್ ಅಂಡ್ ಕ್ಯಾರಿ ಇರೋದೇ ಇವರು ಇದರಲ್ಲಿ. ನಾನು ಬೇಡ್ಕೊಳ್ತೀನಿ ಗೌಡ್ರೆ, ಈಶ್ವರಪ್ಪ ಯಡಿಯೂರಪ್ಪ ಬೈಠಕ್ ಏನಿದೆ ಅಲ್ಲ, ಬೈಠಕ್ ಏನೋ ಸಕ್ಸಸ್ ಆಗುತ್ತಾ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ಇಲ್ಲ, ಸಕ್ಸಸ್ ಆಗ್ಲೇಬೇಕಲ್ಲ ಸರ್. ಈಗ ಯಾರು ಸಹ ಇವರು ವೈಯಕ್ತಿಕವಾಗಿ ನಾವೊಂದು ಪಾರ್ಟಿ ಮಾಡ್ತೀವಿ ಅಥವಾ ನಾವು ಈ ಪಕ್ಷದ ವಿರುದ್ಧ ಸೆಡ್ ಹೊಡಿತೀನಿ ಅಂತಕ್ಕಂಥದ್ದು ಯಾರ ಹತ್ರ ಆಗಿಲ್ವಲ್ಲ ಸರ್. ಈಗ ಯಡಿಯೂರಪ್ಪನವ್ರು ಆಗಲಿಲ್ಲ, ಈಗ ಈಶ್ವರಪ್ಪನವ್ರು ಮಾಡಕೊಟ್ರು ಆಗಲ್ಲ ಬಿಜೆಪಿ ವಿರುದ್ಧ, ತಮ್ಗೆ ಹೇಳ್ತೀನಿ. ಆದ್ರಿಂದ ಆಗಲ್ಲ. ಇದು ಏನಾಗಿದೆ ಅಂದ್ರೆ ನೀವು ತೋರಿಸಿದ್ರಲ್ಲ, ಈಗ ಇಷ್ಟಿಷ್ಟು ನಮ್ಗೆ ಸೀಟ್ ಕೊಡಬೇಕು, ಇಷ್ಟಿಷ್ಟು ಈಗ ಮೊದಲು ಬೇಕಾಗಿರ್ತಕ್ಕಂಥದ್ದು ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಇದು ಸರಿ ಹೋಗುತ್ತೆ ಅಂತ, ಸರಿ ಹೋಗುವಂತ ಬೇಡಿಕೆಗಳಲ್ಲವು. ಯಾಕಂತಂದ್ರೆ ಅದು ಚುನಾವಣೆಯ ಘೋಷಣೆ ಆಗಿ ಸೀಟ್ ಹಂಚಿಕೆ ಆಗಿ ಮುಂದೆ ಯಾರು ಏನು ಅನ್ನೋ ಅಲ್ಲಿವರೆಗೂ ಕೊನೆಗೂ ಕೂಡ ಎಲ್ಲ ಒಂದು ಕಡೆ ಯುದ್ಧ ವಿರಾಮ ಘೋಷಣೆ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ. ಹಾಗಾದರೆ ಅದು ಸರಿ ಹೋಗುತ್ತಾ? ವೆಂಕಟೇಶ್ ಮೂರ್ತಿ ಅವರೇ, ಇವತ್ತು ನೀವು ಹೇಳ್ತಾ ಇರ್ತಕ್ಕಂಥದ್ದು ಯಡಿಯೂರಪ್ಪನವ್ರಿಗೆ ಮಾತ್ರ ಹೇಳ್ತೀರಾ ಅಥವಾ BJP ಹೈಕಮಾಂಡ್ಗೆ ಹೇಳ್ತೀರಾ ಅಥವಾ RSSಗೆ ಹೇಳ್ತೀರಾ? ಯಾರಿಗೆ ಹೇಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತೀರಿ? ಇದು ಕೇವಲ ಯಡಿಯೂರಪ್ಪನವ್ರ ಮೇಲೆ ಆಗಿದ್ರೆ ಸೊ ಯಡಿಯೂರಪ್ಪನವ್ರ ಮುಂದಿರ್ತಕ್ಕಂಥ ಬೇಡಿಕೆಗಳು ಬೇರೆ ಆಗ್ತವೆ. ಈಗ ನಾವು ಯಡಿಯೂರಪ್ಪ ಅವ್ರಿಗಾಗಲಿ ಈಶ್ವರಪ್ಪ ಅವ್ರಿಗಾಗಲಿ ಹೈಕಮಾಂಡ್ಗಾಗಲಿ ಸಂಘ ಪರಿವಾರದವ್ರಿಗಾಗಲಿ ಆಗಲಿ ಹೇಳೋಷ್ಟು ದೊಡ್ಡವನಲ್ಲ ನಾನು. ಒಂದು ಬ್ರಿಗೇಡ್ನಿಂದ ನಾವು ಇಡೀ ರಾಜ್ಯ ಸುತ್ತಾ ಇದ್ದೀವಿ 7-8 ತಿಂಗಳಿಂದ. ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಐತೆ. ಬ್ರಿಗೇಡ್ ಏನು ಈಶ್ವರಪ್ಪ ಅವರು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ತರಬೇಕು, ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಎಲ್ಲ ಸಭೆಗಳಲ್ಲಿ ಎಲ್ಲಾ ಪತ್ರಿಕಾ ಇದರಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ನೀವು ಅಷ್ಟು ಸಂಘಟನೆ ಮಾಡ್ತಾ ಇದ್ರಿ, ಪರ್ಯಾಯವಾಗಿ ನಾವು ಯಾರು ಇವ್ರು ಬೆಂಬಲ ಬೇಡ ಅಂತ ಯಡಿಯೂರಪ್ಪ ಹೇಳ್ತಾರೆ. ಆಮೇಲೆ ಈಶ್ವರಪ್ಪ ಹೇಳ್ತಾರೆ ನಾನೇ ಹೈಕಮಾಂಡ್, ನನ್ನನ್ನು ಯಾರು ಹೊರಗೆ ಹಾಕ್ತಾರೆ, ನಾನು ಸೀನಿಯರ್. ಅಂದ್ರೆ ನಿಮ್ಮತ್ತೆ ಇವತ್ತಿಗೂ ಕೂಡ ಪ್ರತಿಷ್ಠೆ ಇನ್ನೂ ಹೋಗಿಲ್ಲ. ಆದ್ದರಿಂದ ಬ್ರಿಗೇಡ್ ಇಂದ ಧ್ಯೇಯ ಏನ್ ಕೇಳಿ, ಈಶ್ವರದವ್ರನ್ನ ದಲಿತರನ್ನ ಒಂದು ಮಾಡಿ ಅವ್ರ ಸಹಕಾರ ಮಾಡ್ತಕ್ಕಂಥ ಸರ್ಕಾರವನ್ನ ತರಬೇಕು. ಅಲ್ಲ, ಅವರು ಮುಖ್ಯಮಂತ್ರಿ ಅವ್ರ ಮೂಲಕ ಹಿಂದುಳಿದ ದಲಿತರಿಗೆ ಅನುಕೂಲ ಮಾಡಬೇಕು ಅಂತ ವಾದ ಬೇಡಿಕೆ. ನಾನು ಅವ್ರ ಬ್ರಿಗೇಡ್ದಲ್ಲಿ ತಿಳಿದಾಗೆ ಬಿಜೆಪಿಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸಿಗೆ ಅವಕಾಶ ಇಲ್ಲ, ನಮ್ಮನ್ನು ಸರಿಯಾಗಿ ನೋಡ್ತಾ ಇಲ್ಲ ಅಂತಕ್ಕಂಥದ್ದು ಅಲ್ಲಲ್ಲಿಗೆ ರಾಯಣ್ಣ ಬ್ರಿಗೇಡ್ದಲ್ಲಿ ಏನ್ ನಡೀತು, ಅವ್ರು ಮುಖ್ಯಮಂತ್ರಿ ಮಾಡ್ಲಿಲ್ಲ, ಬೇರೆ ಬೇರೆ ಮುಖ್ಯಮಂತ್ರಿ ಆಗ್ಬೇಕಂತ ಹೊರಟಿದ್ರ. ಮತ್ತಿನ್ನೇನಿದೆ ನೋಡ್ರಿ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ದಾರೆ. ಅವ್ರ ಉದ್ಧಾರಕ್ಕಾಗಿ ಅವ್ರು ರಾಜಕೀಯಕ್ಕೆ ತರಬೇಕು, ಅವ್ರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಅಥವಾ ರಾಜಕೀಯದಾಗ ಅವ್ರು ಫ್ರಂಟ್ ಲೈನ್ ಬರ್ಬೇಕಂತ. ಕಾಂಗ್ರೆಸ್ ಸರ್ಕಾರದಲ್ಲಿ ಏನೋ ಆಗ್ತಾ ಇಲ್ಲ, ಸರ್ಕಾರ ಬಂದ್ರೆ ಯಡಿಯೂರಪ್ಪ ಹತ್ರ ಇವೆಲ್ಲ ಮಾಡಿಸ್ತೀವಿ, ಮಠಗಳಿಗೆ 10,000 ಕೋಟಿ ಕೊಡಿಸ್ತೀವಿ, ಹಿಂದುಳಿದ ದಲಿತರಿಗೆ ಒಳ್ಳೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಈಶ್ವರಪ್ಪ ಹೊರಟಿರೋದು. ಈಶ್ವರಪ್ಪಗೆ ಮುಖ್ಯಮಂತ್ರಿ ಆಗನ್ರಿ, ನಾ ಈಶ್ವರಪ್ಪನ ಮುಖ್ಯಮಂತ್ರಿ ಆಗ್ತೀನಿ, ಎಸ್ ಎಲ್ಲಾ ಬ್ಯಾಕ್ವರ್ಡ್ ಎಲ್ಲ ಎಸ್ ಅತ್ತ ಹೇಳನ್. ಅಷ್ಟಾಗಿ ಭಯ ಪಡ್ತಾ ಇದ್ದಾರೆ. ಏನಾಗಿದೆ? ತಿಮ್ಮಾಪುರ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ದಲಿತ ಸಮಾಜದವ್ರು ನೇರವಾಗಿ ಹೇಳ್ತಾರೆ, ನಿಮ್ಗೆ ತಾಕತ್ತಿದ್ರೆ ಧೈರ್ಯ ಇದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ಈಶ್ವರಪ್ಪನ CM ಅಂತ ಹೇಳ್ಕೊಂಡು ಹೊರಡ್ರಿ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿ. ಈಶ್ವರಪ್ಪ ಅವರು ನಾವೆಲ್ಲ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇರೋರು, ಕೇಂದ್ರದಲ್ಲಿ ಅಧಿಕಾರಕ್ಕಿದೆ, ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ಈಗಾಗಲೇ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದ್ದಾರೆ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಅಂತೇಳಿ ಅಧ್ಯಕ್ಷರು ಮಾಡಿದ್ದಾರೆ. ಅದಕ್ಕೆ ಪೂರ್ಣವಾಗಿ ನಾವು ಸಂಗೊಳ್ಳಿ ನಿಮ್ಗೆ ಆಯ್ತು. ಈಗ ನೀವು ರಾಷ್ಟ್ರೀಯ ಪಕ್ಷ ಅಲ್ಲ, ವೆಂಕಟೇಶ್ ಮೂರ್ತಿ ರಾಷ್ಟ್ರೀಯ ಪಕ್ಷ ಹೈಕಮಾಂಡ್ ಹೇಳಿತ್ತು, ಅನೌನ್ಸ್ ಮಾಡಿದೆ, ಅಧ್ಯಕ್ಷರೇ ನಿಮ್ಮ ಈಶ್ವರಪ್ಪನವರೇ CM ಯಡಿಯೂರಪ್ಪನವ್ರು ಬನ್ನಿ ಅಂತ ಕರ್ಕೊಂಡ್ಬಂದಿದ್ದಾವೆ ಪಾರ್ಟಿಯಲ್ಲಿ. ಹಂಗಿದ್ದ ಮೇಲೆ ಮತ್ತೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇವೆಲ್ಲ 108 ಬೇಡಿಕೆಗಳು ಪಕ್ಷದ ಅಧ್ಯಕ್ಷರ ಅಡಿಯಲ್ಲಿ ಕೆಲಸ ಮಾಡಕ್ಕೆ ನಿಮ್ಗೆ ಏನ್ ತೊಂದ್ರೆ? ಅದೇ ಕೇಳ್ತಾರೆ. ಅದು ನಮ್ಮ ಪಕ್ಷದಲ್ಲಿ ಹಿಂದುಳಿದ ಮೋರ್ಚಾ ಇದಾವೆ, SC ಮೋರ್ಚಾ ಇದೆ, ST ಮೋರ್ಚಾ ಇದೆ, ಎಲ್ಲ ಮೋರ್ಚಾಗಳಿದಾವೆ.
ಇವ್ರು ಯಾಕೆ ಪ್ರತ್ಯೇಕವಾಗಿ ಮಾಡಕ್ ಹೊರಟಿದ್ರಿ? ಸರ್, ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಹಿಂದುಳಿದವರು ಮತ್ತು ದಲಿತರು ಸಾಕಷ್ಟು ಜನ ನಾಯಕರಿದ್ದಾರೆ. ಎಲ್ಲರಿಗೂ ನಾವು ಮೋರ್ಚಾಗಳಲ್ಲಿ ಅವಕಾಶ ಕೊಡ್ಲಿಲ್ಲ, ಕೊಡಕ್ಕಾಗ್ಲಿಲ್ಲ. ಎಷ್ಟು ಜನ ಕೊಡಕ್ಕಾಗುತ್ತೆ? ಒಂದು ಲಿಮಿಟ್ ಇಷ್ಟು ಜನ ಅಂತ ಸತ್ಯ ಗೊತ್ತಿದ್ಮೇಲೆ ಪಾರ್ಟಿ ಕೆಲಸ ಮಾಡೋದ್ರಿಂದ ಅವರು ಬೇರೆ ಪಕ್ಷಗಳ ಕಡೆ ಅಲ್ಲಿ ಇಲ್ಲಿ ಹೋಗುವಂತ ಅವರೆಲ್ಲ ಚರ್ಚೆ ಮಾಡಿದ್ರು. ಈಶ್ವರಪ್ಪ ಹೋಗ್ಬೇಡ್ರಪ್ಪ, ನೀವು ಇಲ್ಲೇ ಇರಿ ಅಂತ. ಅದೇ ರೀತಿ ಕೆಲವರು ಇಲ್ಲ, ಗೋಪಾಲಕೃಷ್ಣ ಅವರೇ, ವೆಂಕಟೇಶ್ಮೂರ್ತಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇದು ಇಡೀ ಬಿಜೆಪಿಗೆ ಎಲ್ಲರೂ ಬರಕ್ಕಾಗಲ್ಲ, ನಮ್ದು ಸಪರೇಟ್ ಮೆಟ್ರೋಡೋರ್ ಇದೆ, ಸ್ವರಾಜ್ ಮಜ್ದಾಗ ಗಾಡಿ ಇದೆ, ಅದ್ರಾಗ ಹಚ್ಕೊಂಡ್ ಬರ್ತೀವಿ, ನೀವು ಮುಂದೆ ಹೋಗಿ ನಾವ್ ಹಿಂದ್ ಬರ್ತೀವಿ ಅಂತ. ಜಾಸ್ತಿ ಜನ ಆದಾಗ ಇನ್ನೊಂದು ಗಾಡಿ ಈಗ ನೋಡಿ, ಪಕ್ಷ ಸಂಘಟನೆ ಒಂದು, ಇವ್ರೇನು ಬ್ರಿಗೇಡ್ ಮಾಡ್ಕೊಂಡು ಹೋಗ್ತೀನಿ, ನಾನು ಪಕ್ಷದ ಪರವಾಗಿರ್ತೀನಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಅಂತ ಹೋಗ್ತಾ ಇದ್ದಾರೆ ಹೇಳಿದ್ರು. ಬಟ್ ಅದನ್ನ ನಮ್ಮ ಹೈಕಮಾಂಡು ಸಹ ಅದನ್ನ ಚಿಂತನೆ ಮಾಡಿ ಅದನ್ನು ಕರೆಸಿ ಅದ್ರಲ್ಲಿ ಮಾತಾಡಬೇಕಾದ್ರು, ಮುಂದೆ ಹೋಗೋಂಥದ್ದನ್ನು ಸ್ವಲ್ಪ ನೋಡ್ಬೇಕಾಗಿತ್ತು. ನಿಮ್ಮ ಪಾರ್ಟಿಯಲ್ಲಿ ಶಿಸ್ತು ಉಳಿದಿಲ್ಲ, ಶಿಸ್ತಿನ ಪಾರ್ಟಿ ಆಗಿ ಉಳಿದಿಲ್ಲ. ಹೈಕಮಾಂಡ್ ಅಷ್ಟು ಸ್ಟ್ರಾಂಗ್ ಆಗಿದ್ರೆ ನಿಲ್ಲಿಸಬೇಕಾಗಿತ್ತು, ಇಲ್ಲ ಕರೆದು ಮಾತಾಡಬೇಕಾಗಿತ್ತು. ಅಂದ್ರೆ ನಿಮ್ಗೆ ಹೈಕಮಾಂಡ್ ಹೆಂಗಿದೆ ಅಂದ್ರೆ, ವೆಂಕಟೇಶ್ಮೂರ್ತಿ ಬಾಳ್ ಬೇಳೂರವ್ರೆ, ನೀನು ಮಾಡ್ತೀನಿ ಅಂತ ಹೈಕಮಾಂಡ್ ಕೂಡ ರಾಜಕೀಯ ಮಾಡ್ತಾ ಇದೆ. ಏನಂದ್ರೆ ಹೈಕಮಾಂಡ್ ಒಪ್ತದೆ, ಆದ್ರೆ ಇವ್ರು ಬ್ರಿಗೇಡ್ ಇದೆಯಲ್ಲ ಬೇರೆ ಕಡೆ ಹೋಗ್ಲಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿದ್ದರಿಂದ ಹೈಕಮಾಂಡ್ ಏನು ಮಾತಾಡ್ಲಿಲ್ಲ, ಸುಮ್ಮನಿದೆ. ಮುಂದೆ ಏನಾದ್ರು ಈಗ ಗೊಂದಲ ಆಗೋದ್ ಬೇಡ. ಇದೇನಾಗುತ್ತೆ, ಬ್ರಿಗೇಡ್ ಹೋಗ್ತಾ 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 ಏನಾಗುತ್ತೆ, ಲಿಂಗಾಯತರು ಕುರುಬರು ಬಂದ್ಬಿಡ್ತೈತೆ, ಅಲ್ಲಿ ಜಾತಿ ಸಮೀಕರಣ ಆಗ್ಬಾರ್ದು. ಅದಕ್ಕೋಸ್ಕರ ನಮ್ಮ ಸಂಘಟನೆ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ಒಂದು ಗೌಡ್ರು ಹೇಳ್ದಂಗೆ ಇದಕ್ಕೆ ಈ ಈಶ್ವರಪ್ಪನವ್ರ ಬೆಂಬಲವಾಗಿ ಅನಂತಕುಮಾರ್ ಸಾಹೇಬ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಇದನ್ನ ಮಾಡ್ಲಿಕ್ಕೆ ನಾನು ಒಪ್ಪಲ್ಲ. ಯಾಕಂದ್ರೆ ಅನಂತಕುಮಾರ್ ಸಾಹೇಬ್ರು ಅವರು ಯಾವತ್ತೂ ಪಕ್ಷ ಇದರಲ್ಲಿ ಒಂದು ಇಂಚು ಸಹ ಮಾಡ್ತಾರಲ್ಲ, ಯಾವತ್ತು ಅಂತ ಇದನ್ನ ಪದ ಹೇಳಿದ್ರು ಪಕ್ಷ ಇದ್ದಂತವ್ರು. ಅದರಿಂದ ಹಿರಿಯ ನಾಯಕರು ಈಗ ಕೇಂದ್ರದಲ್ಲಿ ಉತ್ತಮ ಸಚಿವರಾಗಿರ್ತಾರೆ, ನಾನು ಹೇಳುವಂತ ಪ್ರಶ್ನೆ ಇಲ್ಲ. ಅವ್ರು ಯಾವ ಕಾರಣಕ್ಕೆ ಇದಕ್ಕೆ ಕೈ ಹಾಕಿದ್ದಲ್ಲ, ಅದು ಅವರು ಈಶ್ವರಪ್ಪನವರು ವೈಯಕ್ತಿಕ ಮಾಡಿದ್ರೆ ಇದು ನಮ್ಮ ಕೇಂದ್ರ ಮಂತ್ರಿಗಳಿರ್ಬೋದು, ಯಾರು ಇದಕ್ಕೆ ಹೊಣೆಗಾರಿಕೆ ಇಲ್ಲ. ಈಗ ಒಂದ್ ಮಾತು ಆಯ್ತಾ, ಕೇಂದ್ರದ ಮಂತ್ರಿಗಳಾಗಲಿ ಇನ್ನೊಬ್ಬರಲ್ಲಿ ಮತ್ತೊಬ್ಬರಲ್ಲಿ ಹೊಣೆಗಾರರಲ್ಲ. ಅನಂತಕುಮಾರ್ ಅವರು ಸಿಎಂ ಒಂದು ಆಗಿಲ್ಲ, ಸಿಎಂ ಅಷ್ಟೇ ಪ್ರಭಾವಶಾಲಿಯಾದ ವ್ಯಕ್ತಿ. ಸಿಎಂ ಆಗಿರ್ತಕ್ಕಂಥವ್ರು ಜಗದೀಶ್ ಶೆಟ್ಟರ್ ಇದ್ದಾರೆ, ಸದಾನಂದ ಗೌಡ್ರು ಇದ್ದಾರೆ, ಅಷ್ಟೇ ಪವರ್ಫುಲ್ಲು ಜೋಶಿ ಅವರು. ನಮ್ಮ ಈಗ ಬಿಜೆಪಿ ತಗೊಂಡ್ರೆ ಒಪ್ಕೋತಿರಲ್ಲ ಸರ್ ನೀವು. ಆದ್ರೆ ಇವ್ರು ಯಾರಾದ್ರೂ ಬನ್ನಿ ಈಶ್ವರಪ್ಪನವರೇ, ನೀವು ಮಾಡ್ತಿರೋದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಬೇಡ್ರಿ ಅಂತ ಒಂದು ಮಾತು ಹೇಳಿದಾರ? ಇಲ್ಲ. ಕೇಳಿ, ಯಾಕೆ ಹೇಳಿಲ್ಲ? ಅವ್ರ ಪ್ರಶ್ನೆ ಏನಾಗಿದೆ ಗೊತ್ತಾಗ, ಯಾಕೆ ಹೇಳಿಲ್ಲ? ಆಮೇಲೆ ಒಳ್ಳೆದಂತೂ ಹೇಳಿಲ್ಲ, ಈಗ ಅವರು ಪಕ್ಷದ ಉಸ್ತುವಾರಿ ರಾಮ್ಲಾಲ್ ಇದ್ದಾರೆ, ನಮ್ಮ ಮುರಳೀಧರ್ ಅವರು ಮಾಡ್ತಾರೆ. ಮಾಡ್ಬೇಕು ಇನ್ಚಾರ್ಜರ್ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಹೇಳ್ತೀನಿ, ಹಿಂದೆ ಯಡಿಯೂರಪ್ಪನವರು ನಾನು ಪಾರ್ಟಿ ಬಿಡೋ ಸೂಚನೆ ಕೊಡ್ತಾ ಇದ್ರೆ ಯಡಿಯೂರಪ್ಪನ ಅವಾಗ ಮತ ಕೊಡುವಾಗ ಏನ್ ಹೇಳಿದ್ರು, ಈಶ್ವರಪ್ಪ, ಸದಾನಂದ ಗೌಡ, ಅಶೋಕ್ ಪಾರ್ಟಿಗಿಂತ ಯಾರು ದೊಡ್ಡವರಲ್ಲ, ಹೋಗೋರು ಹೋಗ್ಲಿ, ಶನಿ ತೊಲಗಲಿ ಅಂತಿದೆ ಈಶ್ವರಪ್ಪ ಹೇಳಿದ್ರು. ಇವತ್ತು ಹೋಗಿ ಬಂದವರು ಸದ್ಯ ನಮ್ಮ ಪಾರ್ಟಿ ಇಲ್ವಲ್ಲ ಅಂತ ಹೇಳಿದ್ರು. ಇವತ್ತು ಈಶ್ವರಪ್ಪ ಮಾಡ್ತಾರೋ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇರ್ಬೋದು, ಅಥವಾ ಪಾರ್ಟಿ ನನ್ ಕತ್ತು ಕೊಯ್ದ್ರು ನಾನು ಪಾರ್ಟಿ ಬಿಡಲ್ಲ ಅಂತ ಹೇಳೋದು, ಸಿಎಂ ಬೇಡ ಅಂದ್ರೆ ನಾವು ಮಾಡಲ್ರಿ, ನಮ್ಮ ಪಾಡಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳದಂತ ಈಶ್ವರಪ್ಪನವರಿಗೆ ಈ ಎಲ್ಲಾ ನಾಯಕರುಗಳು ಯಾಕೆ ಮೌನವಾಗಿದ್ದಾರೆ ಅನ್ನೋದೇ ನಮ್ಗೆ ದೊಡ್ಡ. ನಾನು ಹೇಳಿದ್ನಲ್ಲ, ನಾನು ಹೇಳ್ತಾ ಇದ್ದೇನೆ, ಇವರು ಬ್ರಿಗೇಡ್ ಕಟ್ಕೊಂಡು ಹೋಗ್ತಾ ಇರುವ ಇದಕ್ಕೆ ಈ ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ನಮ್ಮ ಸಂಘಟನೆಗೆ ಇವತ್ತು ಏನು ಪಕ್ಷದ ಇದಕ್ಕೋಸ್ಕರ ಮುರಳೀಧರ ರಾವ್ ಇದ್ದಾರೆ ಮತ್ತು ಇದು ಯಾರು ಅವರು ಇದನ್ನೆಲ್ಲ ಸರಿ ಮಾಡುವಂತದ್ದು ಅವರೇ ಬಿಟ್ಟಿದ್ದಾರೆ. ಮಾಡ್ತಾರೆ ನಿಮಿಷ ತಿಮ್ಮಪ್ಪರವ್ರೆ, ಈಗ ಇವ್ರು ಹೇಳ್ತಾ ಇದಾರಲ್ಲ ಸರ್, ಈಗ ಇವರೆಲ್ಲ ಸಮಕಾಲೀನರು. ಈಶ್ವರಪ್ಪನವ್ರು ಏನು ಹೊಸ ಎಲ್ಲ ಒಂದ್ 2 ವರ್ಷ ಹೆಚ್ಚು ಕಡಿಮೆ
ಇವತ್ತು ಇವರೆಲ್ಲಾನು 2 ಗೆದ್ದಾಗ 1 ಗೆದ್ದಾಗ ಈಗ ಜಗದೀಶ್ ಶೆಟ್ಟರ್ ನಾವು ಚಿಕ್ಕ ಹುಡುಗರಲ್ಲಿ ಜಗದೀಶ್ ಶೆಟ್ಟರ್ ತಂದೆ ಒಬ್ಬರೇ ಗೆದ್ದಿದ್ರು ಎಸ್ ಶೆಟ್ಟರ್ ಅಂತ ಹೇಳಿ ಅರ್ಥ ಆಯ್ತಲ್ಲ ಈ ತರ ಬಂದಿರೋರು ಎಲ್ಲ ಸಮಕಾಲೀನರು ಬೇಡಪ್ಪ ನೀನ್ ಮಾಡೋದು ಅಂತ ಹೇಳೋದಕ್ಕೆ ತೊಂದರೆ ಇಲ್ಲ ಅದಕ್ಕೆ ಮುರಳೀಧರ್ ರಾವ್ ಬರ್ಬೇಕು ಅಮಿತ್ ಶಾನೇ ಬರ್ಬೇಕು ಅಂತ ಏನಲ್ಲ ಇಲ್ಲ ರೀ ನಮ್ಮ ಪಕ್ಷ ನೆಕ್ಸ್ಟ್ ಅಧಿಕಾರಿ ಬರೋ ಚಾನ್ಸಸ್ ಇದೆ ಚಾನ್ಸಸ್ ಏನಿಲ್ಲ ಇವ್ರು ಹೇಳ್ಕೋಬಹುದು ಬಟ್ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಕಾಂಗ್ರೆಸ್ಗೆ ಒಂದು ಇದಿದೆ ಜನಗಳ ಬಗ್ಗೆ ಒಂದು ತಿರಸ್ಕಾರ ಭಾವನೆ ಬಂದಿದೆ ಈಗ ಏನಾಗಿದೆ ಇಲ್ಲಿ ಬಿಜೆಪಿಯಲ್ಲಿ ವ್ಯವಸ್ಥೆ ಸರಿ ತಿಮ್ಮಾಪುರ ಅವರೇ ನೀವು ವ್ಯವಸ್ಥೆ ಸರಿ ಇಲ್ಲ ನೀವು ಬರ್ತೀರಿ ಇವರು ಬರ್ತಾರೆ ಬರುತ್ತೆ ನೋಡಿ ಒಂದ್ ಹೇಳ್ತೀನಿ ಸರ್ ಏನ್ ಬೇಕಾದ್ರೆ ಮಾತಾಡೋ ತಿಮ್ಮಪ್ಪರು ಮಾತಾಡ್ಕೊಳ್ಳಿ ನಾನು ಹೇಳ್ತಕ್ಕಂಥದ್ದೇನೆ ತಿಮ್ಮಪ್ಪರು ಅವರೇ ಇದಕ್ಕೆ ಒಂದ್ಸಾರಿ ಒಂದು ಚರ್ಚೆ ಮಾಡೋಣ ಈಗ ಕಾಂಗ್ರೆಸ್ ನಲ್ಲಿ ಏನೇನ್ ಮಾಡ್ಬಿಟ್ಟು ಇವ್ರು 150 ವಾಪಸ್ ಬಂದ್ಬಿಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಚರ್ಚೆ ಮಾಡೋಣ ಈಗ ಬೇಡ ಅದನ್ನ ಅಲ್ಲ ನಿಮ್ಮವ್ರು 120 ಬರ್ತೀವಿ ಅಂತ ಹೇಳ್ತಾರೆ ಪಾಲಿಟಿಕಲ್ ಒಂದು ಕಾನ್ಫಿಡೆನ್ಸ್ ಬಿಡಿ ಈಗ ನಂಜನಗೂಡು ಮತ್ತು ಮಾದೇವ್ ಪ್ರಸಾದ್ ವಿಧಾನದ ಕ್ಷೇತ್ರದಲ್ಲಿ ಇವರು ಪ್ರಭಾವ ತೋರಿಸ್ಲಿ ನೋಡೋಣ ಸರಿ ಅವ್ರು ತೋರಿಸ್ಬೇಕಾನೆ ಕಾಂಗ್ರೆಸ್ ಜೆಡಿಎಸ್ ತೋರಿಸ್ಬೇಕು ಅಂತ ಹೇಳ್ತಾರೆ ನೀವ್ ಯಾಕ್ರಿ ಹೋಗಿ ಯಾರು ಕಾಂಗ್ರೆಸ್ ಕರ್ಕೊಂಡ್ ಬಂದು ಕ್ಯಾಂಡಿಡೇಟ್ ಮಾಡ್ತಾ ಇದ್ದೀರಿ ನಿಮ್ಗೆ ನಾಚಿಕೆ ಆಗಲ್ಲ ಪ್ರಸಾದ್ ಪಕ್ಷಕ್ಕೆ ಬಂದಿದ್ದಾರೆ ಗುಳಿಗೆಗೆ ಜೀವ ಬಾಯ್ತಾ ಇದೆ ನಾವಿಲ್ಲಿ ಕೂತ್ಕೊಂಡು ನಾವೆಲ್ಲ ಲೀಡರ್ಗಳು ಬಂಡಿತರದ ಮಾತು ಬೇಡ ನಾವು 150 ಗೆದ್ದು ಬಿಡ್ತೀವಿ ನಾವು 120 ಗೆದ್ದು ಬಿಡ್ತೀವಿ ರಾಜಕಾರಣ ಹೇಳ್ತಾರೆ ಸರ್ ವೆಂಕಟೇಶ್ ಮೂರ್ತಿ ಅವರೇ ವೆಂಕಟೇಶ್ ಮೂರ್ತಿ ಅವರೇ ಈಗ ಸಭೆಗೆ ಕರೆಯಲ್ಲ ಅನ್ನೋಂಥ ಒಂದು ವಾತಾವರಣ ಇತ್ತು ಹೈಕಮಾಂಡೇ ಬರುತ್ತೆ ಅಮಿತ್ ಶಾನೇ ಬರ್ತಾರೆ ಇಲ್ಲ ಇನ್ನೊಂದ್ಸಲ ಇಬ್ಬರನ್ನ ಕರೆದು ಮಾತಾಡ್ತಾರೆ ಅಂತಿತ್ತು ಸೊ ಇವತ್ತು ಯಡಿಯೂರಪ್ಪನವರೇ ಬಂದಿದ್ದಾರೆ ನನಗೆಲ್ಲೋ ಅನಿಸುತ್ತೆ ಯಡಿಯೂರಪ್ಪನವರಿಗೆ ಒಂದು ಮೆಸೇಜ್ ಹೋಗಿದೆ ಯಾವಾಗ ಮೆಸೇಜ್ ಹೋಗಿದೆ ಅಂದರೆ ಈ 24 ಜನ ಪತ್ರದೊಂದು ಅದಾದ್ಮೇಲೆ ಕಿಡಿಗೇಡಿಗಳು ಅಂತ ಹೇಳಿದ್ರು ಯಾರು ಗೋಮತ್ಸದನ್ನು ಮಾತಾಡೋದೆಲ್ಲ ಕೂಡ ಯಡಿಯೂರಪ್ಪನವ್ರ ಬಾಯ ಗೋಮತ್ಸದ ಒಬ್ಬನೇ ಮಾತಾಡೋದು ಯಡಿಯೂರಪ್ಪನವ್ರು ಏನ್ ಹೇಳ್ತಾರೆ ಗೋಮತ್ಸದನ್ನ ಹೇಳ್ತಾರೆ ಪುಟ್ಟಸ್ವಾಮಿ ಏನ್ ಹೇಳ್ತಾರೆ ಅದು ಗೋಮತ್ಸದ ಇದು ಯಾವ ಕುರುಬ ಸಮಾಜದ ಕನಕಪೀಠ ಸ್ವಾಮೀಜಿ ಹೇಳಿದ್ರು ನೋಡಲ್ಲಿ ಪೊಲಿಟಿಕಲ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಾ ಯಡಿಯೂರಪ್ಪ ವಿಚಾರದಲ್ಲಿ ಈ ಕಡೆ ಈಶ್ವರಪ್ಪ ಈ ಕಡೆ ವಿರೂಪಾಕ್ಷ ಬಂದು ಕೈ ಮುಗಿತಾರೆ ದಯಮಾಡಿ ಮಾತಾಡಬೇಡಿ ಅಂತ ನನಗೆ ಬೇಳೂರು ಗೋಪಾಲಕೃಷ್ಣ ಒಂದು ಮಾತು ಹೇಳಿದ್ರು ಇದು ಮುಂದೆ ಬರ್ತಾ ಬರ್ತಾ ನಾವು ಸಂಗೊಳ್ರಾಯನ್ ಬ್ರಿಗೇಡ್ ಬಗ್ಗೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ಇದು ಬರ್ತಾ ಬರ್ತಾ ಲಿಂಗಾಯತ್ ವರ್ಸಸ್ ಕುರುಬ ಆಗ್ಬಿಟ್ರೆ ಆ ಭಯ ಬಂದಿದೆ ನೀವು ಆ ಭಯ ಹುಟ್ಸಕ್ಕೆ ಸಂಗೊಳ್ರಾಯನ್ ಬ್ರಿಗೇಡ್ ಅನ್ನ ಎಷ್ಟೇ ಕಷ್ಟನೋ ಸುಖನೋ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರಿ ಈ ಒಂದು ಕಾರಣಕ್ಕೆ ಯಡಿಯೂರಪ್ಪ ಹೆದರಿದ್ದಾರೆ ಎಲ್ಲಾ ಜಾತಿಗಳವ್ರು ಇದ್ದಾರೆ ಉದಾಹರಣೆ ಶಿವಮೊಗ್ಗದವರ ಅವರ ಸ್ನೇಹಿತರು ಇಡೀ ಶ್ರೀಧರ್ ಅಂತ ಇದ್ದಾರೆ SC ವೆಂಕಟೇಶ್ ಅಂತ ಇದ್ದಾರೆ ಮಡಿವಾಳರು ಇದ್ದಾರೆ ಆಮೇಲೆ ಉಪ್ಪಾರ್ ಇದ್ದಾರೆ ಎಲ್ಲ ಸಭೆ ಯಾಕೆ ಕರೆದ್ರು ಮೊದಲು ಇದಕ್ಕೆ ತಲೆನೇ ಕೆಡಿಸ್ಕೊಂಡಲ್ಲ ಹೋಗಿ ಬಿಟ್ಬಿಡ್ರಿ ಅವ್ರನ್ನ ಅಂತ ಹೇಳಿದ್ರು ಈಗ ಯಾಕೆ ನಿಮ್ ಪ್ರಕಾರ ಯಾಕೆ ಈಗ ಯಡಿಯೂರಪ್ಪನವ್ರು ಸಭೆ ಕರೆದ್ರು ಹೇಳಿ ಸರ್ ಈಗ ಪಕ್ಷ ಅಧಿಕಾರಕ್ಕೆ ಬರಬೇಕು ಆಮೇಲೆ ತಾನು ಏನು ಈ ಘೋಷಣೆ ಮಾಡಿದರೆ ಮುಖ್ಯಮಂತ್ರಿ ಆಗ್ಬೇಕು ಏನು ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾದ್ಮೇಲೆ ಸ್ವಲ್ಪ ಜನರಿಗೆ ಅನ್ಯಾಯ ಆಗಿದೆ ಸರಿಪಡಿಸ್ಬೇಕು ಈಶ್ವರಪ್ಪನು ನಮ್ಮ ಪಕ್ಷದ ಹಿರಿಯರಿದ್ದಾರೆ ನಮ್ಮ ಅಣ್ಣ ಅಂತಾರೆ ತಮ್ಮ ಅಂತಾರೆ ರಾಮ ಅಂತಾರೆ ಲಕ್ಷ್ಮಣ ಅಂತಾರೆ ಒಟ್ಟಾಗಿ ಹೋಗೋಣ ಕರೆದಿದ್ದಾರೆ ನಾಳೆ 20-21 ಯಡಿಯೂರಪ್ಪ ಈಶ್ವರಪ್ಪ ಕೂತ್ಕೊಂಡು ಮಾತಾಡ್ತಾರೆ ಅವಾಗ ಯಾರು ಇರಲ್ಲ ಕತ್ಲೆ ರೂಮಲ್ಲಿ ಮಾಕತ್ತಾರೋ ಅಲ್ಲಿ ಚಿಲ್ಕ ಹಾಕತ್ತೋ ಗೊತ್ತಿಲ್ಲ ಕೂತ್ಕೊಂಡೆ ಬಗೆಹರಿಸ್ಕೊತಾರೆ ಬಗೆ ಹರಿಯುತ್ತೆ ಈಶ್ವರಪ್ಪ ಯಡಿಯೂರಪ್ಪ ಬಂದು ಹಿಂಗೆ ಮಾಡ್ತಾರೆ ಅವಾಗ ಹಿಂಗೆ ಹಿಂಗೆ ತೋರಿಸ್ತೀನಿ ಹಿಂಗೆ ಅವರು ಮಾಡಿದ ಮೇಲೆ ಬ್ರಿಗೇಡ್ ನಡೆಯುತ್ತಾ ನಡೆಯಲ್ವ ಸರ್ ನಡೀತದೆ ಬ್ರಿಗೇಡ್ ಮುಂದರಿತದೆ ಗೋಲ ರೀಚ್ ಆದ್ಮೇಲೆ ಬ್ರಿಗೇಡ್ ತಗೊಂಡು ಮಾಡ್ತಾರೆ ಅವ್ರು ಹೇಳ್ತಾರೆ ನೀವೇನ್ ಹೇಳ್ತೀರಿ ಆಮೇಲೆ ಯಡಿಯೂರಪ್ಪ ಈಶ್ವರಪ್ಪ ಒಂದಾದ್ಮೇಲೆ ಅವರಿಬ್ರು ಕೂಡ ಏನು ಶೀತಲ ಸಮರಕ್ಕೆ ಬ್ರೇಕ್ ಬಿದ್ದ ಮೇಲೆ ಸೀಸ್ ಫೈರ್ ಆದ್ಮೇಲೆ
ನೀವು ಅವರಿಗೆ ಹೇಳ್ತೀರಾ ಹೋಗ್ಬೇಡಿ ಮುಂದೆ ಬ್ರಿಗೇಡ್ಗೆ ಪಕ್ಷದಲ್ಲಿ ಕೆಲಸ ಮಾಡಿ. ನಾನು ಹೇಳೋದು ಒಂದೇ, ಇದು ಗೊಂದಲ ಇರೋ ಸತ್ಯ, ಒಂದ್ ಸ್ವಲ್ಪ ಗೊಂದಲ ಇದೆ. ಗೊಂದಲ ಅಲ್ಲ, ಸ್ಪಷ್ಟವಾಗಿದೆ. ಜಿಲ್ಲೆ ಕೆಲಸ ಮಾಡಕ್ಕಾಗ್ತಲ್ಲ ಸರ್. ಎಲ್ಲಾ ಪಕ್ಷದಲ್ಲೂ ದೋಷ ತೂತಲ್ಲ. ನಿಮ್ ಜಿಲ್ಲೆ ಎಲ್ಲರೂ ಇವ್ರ ಪಕ್ಷದಲ್ಲೂ ಇದೆ, ಇವ್ರ ಪಕ್ಷದಲ್ಲೂ ಇದೆ, ಆಗಿದೆ, ಇಲ್ಲ ಅಂತಿಲ್ಲ. ಅದನ್ನು ಸರಿಪಡಿಸುವಂತ ದಿಕ್ಕಿನಲ್ಲಿ ರಾಷ್ಟ್ರೀಯ ನಾಯಕರು ಸಂಘಟನೆ ಮಾಡೇ ಮಾಡ್ತಾರೆ. ನಮ್ಮ ಇಚ್ಛೆ ಏನ್ ಗೊತ್ತಾ, ಈ ಸರಿ ನಮ್ಮ ನೇರವಾದಂತ ಇದು ನಮಗೆ ನರೇಂದ್ರ ಮೋದಿ ಅವರ ಒಂದು ಟಾರ್ಗೆಟ್ ಏನಿದೆ ಅದನ್ನು ಕೊಡಬೇಕಾದ್ರೆ ಇವರಿಬ್ರು ಒಂದಾಗಬೇಕು ಅನ್ನೋ ದೇವರಲ್ಲಿ ಕೇಳ್ಕೊಳ್ತಾ ಇದೀವಿ, ನಾವು ಕೇಳ್ಕೊಳ್ತಾ ಇದೀವಿ. ಪಕ್ಷ ಸಂಘಟನೆ ಆಗ್ಬೇಕು, ಒಟ್ಟಾಗಿ ಹೋಗ್ಬೇಕು. ನೀವೇನ್ ಹಿಂಗ ಅಂದ್ರಲ್ಲ, ಇಬ್ರು ಒಟ್ಟಾಗಿ ಹಿಂಗಾಗಿ ಬರ್ಬೇಕು ಅನ್ನೋದೇ ನಮ್ ಕನಸಿದೆ. ಅದು ನಾಳೆನೋ ನಾಡ್ದು ಆಗತ್ತೆ ಅನ್ನೋದೇ ನಾವು ಗ್ಯಾರಂಟಿ ಹೇಳ್ತೀವಿ. ವೆಂಕಟೇಶ್ ಮೂರ್ತಿ ಅವ್ರು ಹೇಳ್ದಂಗೆ ಈಶ್ವರಪ್ಪನವರು ಇವತ್ತು ಏನು ಹೆಚ್ಚು ಇದು ಸಂಘಟನೆ ಮಾಡ್ತಾ ಇರೋದು, ಇವರು ಕಾರ್ಯದರ್ಶಿನೋ ಇನ್ನು ನಮ್ಮ ಮುಗುಡಪ್ಪದವರು ಅವರೆಲ್ಲ ಮಾಡಿರೋದು. ಇವರು ಆ ಸಂಗೊಳ್ಳಿ ಇದಕ್ಕೆ ಇವ್ರು ಹೋಗ್ತಾ ಇರೋದು ಸ್ಪೀಚ್ ಮಾಡಿ ನಮ್ಮ ಪಕ್ಷಕ್ಕೋಸ್ಕರ. ಯಡಿಯೂರಪ್ಪನವರನ್ನ ಅದೇ ಸ್ಪೀಚ್ ಬಿಜೆಪಿ ಮಾಡಲಿ, ನೀವು ಕೇಳಲ್ವಾ? ಅದೇ ಈಶ್ವರಪ್ಪನವರೇ ನಮ್ಮ ವೇದಿಕೆಯಲ್ಲಿ ಮಾಡಿ, ನೀವು ರಾಜ್ಯಾಧ್ಯಕ್ಷರು 2 ಸಲ ಆಗಿದ್ರಿ, ಅಪೋಸಿಷನ್ ಲೀಡರ್ ಆಗಿದ್ರಿ, DCM ಆಗಿದ್ರಿ, ಎಲ್ಲ ಆಗಿದ್ರಿ. ಅದೇ ಭಾಷಣ ಜೋರಾಗಿ ಇಲ್ಲೇ ಮಾತಾಡಿ ಅಂತ ನೀವು ಕೇಳಲ್ಲ, ನಿಮ್ಗೂ ಧೈರ್ಯ ಇಲ್ಲ ಕೇಳಕ್ಕೆ. ಅದೇನೇ ಹೇಳ್ತಾ ಇದ್ದೇನೆ, ನೀವು ಸಂಗೊಳ್ಳಿ ರಾಯಣ್ಣನ ಜೊತೆಗೆ ನಮ್ಮ ಬಾವುಟನ ಹಾಕಾಡ್ರಿ ಸ್ವಲ್ಪ ಹಂಗೆ, ಅದ್ರ ಜೊತೆಗೆ ಇರ್ಲಿ. ನೋಡಿ ಇವ್ರು ಹೆಂಗ್ ಮಾತಾಡ್ತಾ ಇದ್ದಾರೆ, ಇವ್ರು ಹೆಂಗೆ ಹೇಳ್ತಾರೆ, ಈಶ್ವರಪ್ಪನವರು ಬೇಕು ಇವ್ರಿಗೆ ಈ ಹೆಲ್ಮೆಕ್ಕೆ, ಆ ಕಡೆ ಇವರು ಬೇಕೇನ್ ಹೇಳ್ತಾರೆ, ಸಂಗೊಳ್ಳಿ ರಾಯಣ್ಣ ಬಾಟನ್ ಜೊತೆಗೆ ನೀವು ನಮ್ಮ ಪಕ್ಷದ ಹಾಕೊಂಡ್ಬಿಟ್ರೆ ಅಂತ ಸಂಗೊಳ್ಳಿ ರಾಯಣ್ಣ ಇರ್ಬೇಕು. ತಿಮ್ಮಾಪುರ ಅವರೇ, ಇವ್ರಿಗೆ ಏನಂದ್ರೆ ನಿಮ್ಮ CM ಕಡೆ ಗನ್ ತೋರ್ಸೋದು, ಈಶ್ವರಪ್ಪ ಅಂಡ್ ಯಡಿಯೂರಪ್ಪ, ಸಿದ್ದರಾಮಯ್ಯ ಕಡೆ ಗನ್ ತೋರ್ಸೋದು, ಇವ್ರು ಗುದ್ದಾಡಿ ರಕ್ತ ಬಂದ್ರು ಗೊತ್ತಾಗಬಾರ್ದು ಯಾರಿಗೂ. ಇವತ್ತು ಕೂತ್ಕೊಂಡು ಮಾತಾಡಕ್ ಹೊರಟಿದ್ದಾರೆ. ಇವರು ಮಾತಾಡಿ ಫೈನಲ್ ಆಗಿ ಒಳ್ಳೇದಾದ್ರೂ ಕೂಡ ಸಂಗೊಳ್ಳಿ ರಾಯಣ್ಣ ಈಶ್ವರಪ್ಪ ಯಾವ ಕಾರಣಕ್ಕೆ ಬಿಡಲ್ಲ. ಯಾಕಂತಂದ್ರೆ ಯಡಿಯೂರಪ್ಪ ನಂಬೋ ಸ್ಥಿತಿಯಲ್ಲಿ ಅವ್ರು ಇಲ್ಲ. ಯಡಿಯೂರಪ್ಪ ಯಾಕಂತಂದ್ರೆ ದೇವೇಗೌಡರಿಗಿಂತ ಜಾಣ ರಾಜಕಾರಣಿ, ಯಾವ ಟೈಮಲ್ಲಿ ಹೆಂಗ್ ಬೇಕಾದ್ರೂ ಬಿಸಾಕ್ ಹೋಗುವಂತ ರಾಜಕಾರಣಿ. ಸೊ ಆ ಕಾರಣಕ್ಕೆ ಈಗ ಗೊತ್ತಾಗಿದೆ RSSಗೆ ಮತ್ತು BJPಯ ಬಹಳ ಜಾಣ ನಾಯಕರಿಗೆ, ಇದು ಈಶ್ವರಪ್ಪನ ಬಿಟ್ಟರೆ ಯಡಿಯೂರಪ್ಪಗೆ ಇದು ಮಾಡೋಕ್ಕಾಗೋದು. ಇದು ಒಂದು ಬಹಳ ಪ್ಯೂರ್ ಪೊಲಿಟಿಕಲ್ ಅಜೆಂಡಾ ಇದೆ, ಹಿಡನ್ ಅಜೆಂಡಾ ಇದೆ. ಸೊ ಅವ್ರು ಅಷ್ಟು ಸಲೀಸಾಗಿ ಬಿಟ್ಕೊಡ್ತಾರೆ ಅನ್ಸುತ್ತಾ ನಿಮಗೆ? ಇದು ಈಶ್ವರಪ್ಪ ಅವ್ರು ಒಬ್ಬರೇ ಈ ಕೆಲಸ ಮಾಡ್ತಾ ಇಲ್ಲ, ಬಿಹೈಂಡ್ ದಿ ಕರ್ಟನ್ ಮಹಾನ್ ನಾಯಕರು ಅದಾರಲ್ಲ, ದೊಡ್ಡ ಒಂದು ವ್ಯವಸ್ಥಿತ ಇದೆ. ಬೇಳೂರು ಅವ್ರಿಗೆ ಅವ್ರಿಗೆ ಗೊತ್ತಿದೆ ಯಾಕೆ ಹೇಳ್ವಲ್ರು ಏನನ್ನು ಪಾಪ ಡಿಪೆಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕುತ್ಕೊಂಡು ಡಿಪೆಂಡ್ ಅಧ್ಯಕ್ಷ ಡಿಪೆಂಡ್ ಮಾಡ್ಕೋಬೇಕು. ಆತರ ನಾನು ಹೇಳ್ತಲ್ಲ ನೋಡಿ, ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ರಾಜ್ಯದವ್ರು ಯಾರು ಆ ತರ ಪಾತ್ರದಲ್ಲಿ ಇಲ್ಲ. ಸುಮ್ಮನೆ ಇದಕ್ಕೆ ಹೇಳೋದು ಯಾಕಂದ್ರೆ ವೆಂಕಟೇಶ್ ಮೂರ್ತಿ ಇಲ್ಲೇ ಇದ್ದಾರೆ, ಹೇಳ್ಬಾರ್ದು, ಅವರು ಇದು ತಪ್ಪು. ಅವರು ಫ್ರಂಟ್ ಪಾತ್ರದಲ್ಲಿಲ್ಲ, ಬಿಹೈಂಡ್ ದಿ ಕರ್ಟನ್ ಯಾವ ಕರ್ಟನ್ ಇಲ್ಲ ಸರ್, ಅದು ಬರೋದಿಲ್ಲ. ಪಾಪ ಯಾರು ಬಲಿಪೈಸಿ ಆಗ್ತಾರೋ ಗೊತ್ತಿಲ್ಲ. ಹಿಂದ್ಗಡೆ ಅವ್ರ ಆಟ ಏನು ಆಡ್ಸಕತ್ತಾರಲ್ಲ, ಅವ್ರಿಗೆ ಈಶ್ವರಪ್ಪ ಅವ್ರು ಬಲಿ ಆಗ್ತಾರೋ ಯಡಿಯೂರಪ್ಪ ಅವ್ರು ಬಲಿ ಆಗ್ತಾರೋ, ಇಬ್ರು ಬಲಿಯಾಗಿ ಅವರೇ ಏನಾದ್ರು ಬರ್ತಾರೇನೋ ಅಂತಕ್ಕಂಥ ದುಗುಡು ಪ್ರತಿಯೊಂದು ಜನರನ್ನು ಕಾಡ್ತಿತ್ತು. ನಮ್ಮಲ್ಲಿ ಮಾತಾಡ್ತಿರ್ತಾರೆ BJP ಅವರು, ಏನ್ರಿ ನಮ್ಮಿಬ್ರು ಜಗದಾಗ ಅನಂತ್ ಕುಮಾರ್ ಬಂದ್ ಬಿಡ್ಬೋದು, ಸಂತೋಷ್ ಅಂತ ಇನ್ನೊಬ್ರು ಯಾರೋ ಇದಾರಲ್ಲ, ಇನ್ನೊಬ್ರು ಹೊಸಬ್ರನ್ನ ತಂದು ಇಡ್ತಾರೇನೋ ಅಂತ. ಈಶ್ವರಪ್ಪಗೂ ಭಯ, ಯಡಿಯೂರಪ್ಪ ಭಯ. ರಾಷ್ಟ್ರೀಯ ನಾಯಕರು ಕರ್ನಾಟಕ ಬಂದ್ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಂತ ನಾಳೆ ಇವ್ರು ಯಾರನ್ನು ಕರೆದಿಲ್ಲ, ಮೊದಲೆಲ್ಲ ಕರಿತಾ ಇದ್ರು. ಇವಾಗ ಕರೆದಿರೋದು ಯಾರನ್ನ ಅಂತ ಹೇಳಿದ್ರೆ ಸಂಪತ್ ಅವ್ರು, ಯಾರು ಸಂತೋಷ್ ಅವರು, ಇನ್ನೊಬ್ಬರನ್ನ ಅನಿಲ್ ಕುಮಾರ್ ನಿರ್ಮಲ್ ಕುಮಾರ್ ಯಾರೊಬ್ಬರನ್ನ ಲೋಕಲ್ ಒಬ್ಬರನ್ನ ಕರೆದಿದ್ದಾರೆ ಅಷ್ಟೇ. ಮಿಕ್ತವ್ರು ಯಾರನ್ನೂ ಕರೆದಿಲ್ಲ. ಬಹುಶಃ ನನಗೇನು ಅನ್ಸುತ್ತೆ ಅಂದ್ರೆ ತಿಮ್ಮಾಪುರ ಅವ್ರು ಹೇಳ್ದಂಗೆ ಇವತ್ತು ಇವರು ಹೇಳೆಲ್ಲ ಯಾಕೆ ಹಿಂದಕ್ಕೆ ಹೋಗ್ತಿದ್ರೆ ಅನ್ನೋದು ಅರ್ಥ ಆಯ್ತಲ್ಲ. ಯಾರು ನಾನು ಹೇಳಿದಂತ ಲೀಡರ್ಗಳ ಕೂತ್ಕೊಂಡು ಇವ್ರನ್ನ ಸಮಾಧಾನ ಮಾಡ್ಬೋದಾಗಿತ್ತು. ಅಂದ್ರೆ ನಿಮ್ಮ ಪ್ರಕಾರ RSS ಮನಸ್ಸು ಮಾಡಿದ್ರೆ 5 ನಿಮಿಷಕ್ಕೆ ಬಗೆಹರುತ್ತೆ? ಖಂಡಿತ ಅಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. RSS ಸ್ಟೇಟ್ದೇ ಅಲ್ಲ ಸರ್ ಬಗೆಹರಿಸೋದು, ಸೆಂಟ್ರಲ್ದು ಬಗೆಹರಿಸೋ ಶಕ್ತಿ ಇರೋದೇ ಕೇಂದ್ರಕೃತ RSS ಅಂದು. ಯಾಕೆಂದ್ರೆ BJP ನಿಂತಿರೋದೇ RSS ಸ್ವಯಂ ಸೇವಕರ ಮೇಲೆ. ಈಗ ನನ್ನಂತವ್ರು, ನಮ್ಮ ಇವರು ಗೋಪಾಲ್ ಕೃಷ್ಣ ಅವರು ಅಂತವ್ರು ಅವ್ರ ಪಕ್ಷಕ್ಕೆ ಸಂಘಟನೆ ಕೊಡೋದು ಬಿಟ್ರೆ ಈ ತರ ಇದಕ್ಕೆಲ್ಲ ಅವ್ರಿಗೆ ಮಾಡಕ್ ಬರಲ್ಲ ಸರ್. RSS ಬಗ್ಗೆ ಅದ್ರ ಬಗ್ಗೆ ಹೇಳೋದು ಏನಾದ್ರು ನಮ್ಮ ಸಂಘಟನೆ ಸಂಘಟನೆ RSS ಪಾತ್ರ ಏನಂತ ಗೊತ್ತಿದೆ. ನಿಮ್ಮ ಬೇಡಿಕೆಗಳು ಕೂಡ RSS ಗಮನದಲ್ಲಿದ್ದಾವೆ. ಯಡಿಯೂರಪ್ಪನವ್ರ ಸ್ಟ್ಯಾಂಡ್ ಏನು ಅಂತ RSS ಗೊತ್ತಿದೆ. RSS ಪ್ರತಿ ಹಂತದಲ್ಲೂ ಕೂಡ ಕೇಶವ ಶಿಲ್ಪದಲ್ಲಿ ಪ್ರತಿ ಏನೇ ಸಮಸ್ಯೆ ಬಿಕ್ಕಟ್ಟು ಬಂದ್ರು ಅವರು ಬಹಳ ಸೂಕ್ಷ್ಮವಾಗಿ ಯಾರಿಗೆ ಗೊತ್ತಿಲ್ದಂಗೆ ಬಗೆಹರಿಸ್ತಾರೆ. ಇದನ್ನ ಅವರು ಇಲ್ಲಿವರೆಗೂ ಬಿಟ್ಟಿದ್ದಾರೆ ಅಂತಂದ್ರೆ
ಮೂಗುದಾರ ಹಾಕುವಂತ ಒಂದು RSS ರಾಜಕೀಯ ತಂತ್ರ ಇದೆ ಅಂತ ಅವ್ರ ಮನಸ್ಸು ಮಾಡೋ ಬಗೆ ಇರುತ್ತಾ ವೆಂಕಟೇಶ್ ಮೂರ್ತಿ ಸರ್? ಅವರು ಗೋಪಾಲ್ ಕೃಷ್ಣ ಅವ್ರು ಹೇಳ್ದಂಗೆ ಈ ಏನು ರಾಜಕೀಯಕ್ಕೆ ಬರೋದಿಲ್ಲ, ಇಲ್ಲ ಬರಲ್ಲ ಅವರು ಸಂಘಟನೆ ಅದರಲ್ಲೆಲ್ಲ ಇದಾರೆ. ಇಲ್ಲಿ ಈಗ ಸಂಘಟನೆಗೆ ಎಲ್ಲೋನ ತೊಂದರೆ ಆಗ್ತದೆ ಇವ್ರು ಇಬ್ಬರಾಳು ಕಿತ್ತಾಡೋದಂದ್ರೆ ಆ ಸಂದರ್ಭದಲ್ಲಿ ಅವರು ಅದಕ್ಕೆ ಶಕ್ತಿ ಇದೆ ಅಂತ ಅವ್ರು ಇದೆ ಅಲ್ವಾ? ಭಾರತೀಯ ಜನತಾ ಪಕ್ಷನ ಒಂದು ಕಂಟ್ರೋಲ್ ತಂದು ಅಧಿಕಾರಕ್ಕೆ ತರುವಂತದ್ದು ಎಲ್ಲ ಆದ್ಮೇಲೆ ನಾಳೆ ಸಭೆಗೆ ನಡೀತಾ ಇದೆ. ಯಾಕಂತಂದ್ರೆ ಭಾನು ಪ್ರಕಾಶ್ ಇದಾರಲ್ಲ ಅವ್ರು ಬಿಜೆಪಿ ನಾಯಕರಲ್ಲ, ನನಗೆ ಗೊತ್ತಿರೋ ಪ್ರಕಾರ ಅವರು ಸಂಘ ಪರಿವಾರದಿಂದ ಬಂದವರು. ಸಂತೋಷ್ ಸಂಘ ಪರಿವಾರದಿಂದ ಬಿಜೆಪಿಗೆ ಇನ್ಚಾರ್ಜ್ ಬಂದಿರೋರು. ಈ ಯಾರ್ಯಾರು ಈಶ್ವರಪ್ಪ ಜೊತೆಗೆ ಇವತ್ತು ಹೊರಗಡೆ ಬಂದು ಮಾತಾಡ್ತಾ ಇದಾರೆ ಹೆಚ್ಚು ಕಮ್ಮಿ ಸಂಘದ ಹಿನ್ನೆಲೆಯಿಂದ ಬಂದಂತವ್ರು, ಪಕ್ಷದ ನಿಷ್ಠಾವಂತರು. ಯಾಕಂತಂದ್ರೆ ನಾವೆಲ್ಲ ಇವತ್ತು ಇವ್ರು ಇಲ್ದಾಗ ಕೆಲಸ ಮಾಡಿದ್ವಿ, ಇವ್ರು ಬಂದ್ಬಿಟ್ಟು ಇವರು ಒಂದು ಪಾಳಿ ಕಟ್ಟು ಅಂದ್ರೆ ಒಂಥರ ನಮ್ಮ ಕಡೆ ಟೋಳಿ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲ ಅವ್ರದೇ ಗುಂಪು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಂಟ್ರೋಲ್ ಹಾಕಬೇಕು. ಇಲ್ಲದೆ ಹೋದ್ರೆ ನಾಳೆ ನಮಗೆ ಉಳಿಗಾಲಿಲ್ಲ ಅನ್ನುವಂಥ ಒಂದು ಕಾರಣಕ್ಕಾಗಿ ಈಶ್ವರಪ್ಪನ ಜೊತೆಗೆ ಇವರು ಹೊರಗೆ ಬಂದಿದ್ದಾರೆ. ಅಂದ್ರೆ ಅವರು ಕೂಡ ಈಶ್ವರಪ್ಪನ ಧ್ವನಿನೇ. ಸೊ ಹಾಗಾಗಿ ನಾಳೆ RSS ನಲ್ಲಿ ಚರ್ಚೆ ಆಗುತ್ತೆ, ನಾಡಿದ್ದು ಬೈಠಕ್ ನಡೆಯುತ್ತೆ ಈಶ್ವರಪ್ಪ ಯಡಿಯೂರಪ್ಪ. ಅಲ್ಲಿ ಈ ವಿಚಾರ ಬರದೆ ಹೋದ್ರೆ ಅಥವಾ ಇಲ್ಲಿ ಬಗೆಹರಿದೆ ಹೋದ್ರೆ ಇದು ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಇದು ಬಿಕ್ಕಟ್ಟಿದೆ. ಇದು ಅಷ್ಟು ಹೇಳ್ಕೊಳ್ಳೋ ರೀತಿಯಾದಂಥ ಸದ್ಯಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಇಲ್ಲದ ಹೊರತು ಮಾತುಕತೆ ಇಲ್ಲ ಅನ್ನೋಂಥ ಸ್ಥಿತಿ ಇತ್ತು. ಈಗ ಯಡಿಯೂರಪ್ಪ ಒಂದು ಹೆಜ್ಜೆ ಹಿಂದೆ ಬಂದು ಸಭೆಗೆ ಬಂದಿದ್ದಾರೆ, ಸಂಧಾನಕ್ಕೆ ಬಂದಿದ್ದಾರೆ. ಇದೊಂದು ರೀತಿ ಸಂಧಾನ ಪರ್ವ. ನಾನು ಬೇಳೂರು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಯಡಿಯೂರಪ್ಪರ ಗುಣ ನಿಮ್ಗೆ ಚೆನ್ನಾಗಿ ಗೊತ್ತು, ಈಶ್ವರಪ್ಪರ ಕ್ಯಾರೆಕ್ಟರ್ ಗೊತ್ತು. ನಾಳೆ ಯಡಿಯೂರಪ್ಪ ಈಶ್ವರಪ್ಪ ಮುಖಾಮುಖಿ ಆಗ್ತಾರೆ, ಕತ್ಲೆ ಕೋಣೆಯಲ್ಲಿ ಲೈಟ್ ಆಫ್ ಮಾಡಿ ಕೂತಾರೆ ಮೀಟಿಂಗ್ಗೆ. ಏನಪ್ಪ ನಿನ್ನ ಬೇಡಿಕೆ? ಆ ಬೇಡಿಕೆಗಳ ಪಟ್ಟಿ ಜಿಲ್ಲಾಧ್ಯಕ್ಷರು ಒಂದು 10 ಜನ ಚೇಂಜ್ ಮಾಡಿ, ರಾಜ್ಯ ಪದಾಧಿಕಾರಿ ಒಂದು 10 ಜನ ಚೇಂಜ್ ಮಾಡಿ, ನಮ್ಗೊಂದು 20 ಸೀಟ್ ಕೊಡಿ, ನಮ್ಗೆ ಬೇರೆ ಹಿಂದುಳಿದ್ರಿಗೆ ಸೀಟ್ ಕೊಡಿ ಅಂದ್ರೆ ಯಡಿಯೂರಪ್ಪ ಒಪ್ತಾರ? ಇದು ಆ ಚರ್ಚೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೇನ್ ಚರ್ಚೆ ಮಾಡ್ತಾರೆ? ಏನಾದ್ರು ಕೋರ್ ಕಮಿಟಿ ದೋಸೆ ತಿಂತಾರ? ಕೋರ್ ಕಮಿಟಿಯಲ್ಲಿ ಏನಿದೆ, ಕೋರ್ ಕಮಿಟಿ ಮಾಡಿದ್ದಾರೆ. ಕೋರ್ ಕಮಿಟಿ ಶಿಸ್ತಿಲ್ಲ ಅಂತ ಹೇಳಿದ್ರೆ ಈಶ್ವರಪ್ಪ, ಆ ಕೋರ್ ಕಮಿಟಿ ಯಾವ ಚರ್ಚೆ ಆಗಲ್ಲ, ಶಿಸ್ತು ಸಮಿತಿ ಶಿಸ್ತಿಲ್ಲ, ಇಷ್ಟು ಭಿನ್ನಾಭಿಪ್ರಾಯಕ್ಕೆ ಕಾರಣ ಅಲ್ಲಿ ಏನೇನ್ ಡಿಮ್ಯಾಂಡ್ಗಳು ಬಗೆಹರಿಬಹುದು. ನಮ್ಮ RSS ಇದರಲ್ಲಿ ಸಂಘಟನೆ ಇದರಲ್ಲಿ ಯಾವುದೂ ಇಲ್ಲ. ನಾನು RSS ಅಲ್ಲ, ಈಶ್ವರಪ್ಪ ಯಡಿಯೂರಪ್ಪ ಮುಂದೆ ಕೂತ ಅವ್ರದ್ದು ಒಂದು ಲಿಸ್ಟ್ ಐತಿ, ಇವ್ರೊಂದು ಲಿಸ್ಟ್ ಇದೆ. ಈಗ ನೋಡಪ್ಪ ನೀನ್ ಇದು ಮಾಡಬೇಡ ಅಂದಾಗ ಈಶ್ವರಪ್ಪ ಒಪ್ಕೋಬೇಕಲ್ವಾ? ಆಯ್ತು ನಂದೊಂದು ಇದು ಮಾಡಪ್ಪ ಅಂತಂದಾಗ ನೋಡಿ, ಸಣ್ಣ ಪುಟ್ಟದ ಏನಿದ್ರೆ ಅದನ್ನ ಬಗೆಹರಿಸಿಕೊಂಡು ಒಂದಾಗ. ಸಣ್ಣ ಪುಟ್ಟ ಯಾವ ಸಣ್ಣ ಪುಟ್ಟ ಇಲ್ಲ, ಸಣ್ಣದೇ ಸರ್, ಅದು ಸಣ್ಣದೇ ಆಗುತ್ತೆ. ಸಣ್ಣದೇ ಆಗಿದೆ. ಅದೇನಾಗಿದೆ, ಅದು ಹೋಗ್ತಾ 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 ಸ್ವಲ್ಪ ದೊಡ್ಡದಾಗಿದೆ ಬಿಟ್ರೆ ಬೇರೆ ಏನಿಲ್ಲ. ಇನ್ನು ದೊಡ್ಡದಾಗುತ್ತೆ, ಅದಾಗಬಾರ್ದು ಅನ್ನೋದು. ಅದಕ್ಕೆ ನೀವು ಯಡಿಯೂರಪ್ಪನವರು ಹೆದರಿದ್ರು. ಈಗ ಏನಾಗುತ್ತೆ ನೋಡಿ, ಈಗ ಇವರು ಒಂದು ಇವ್ರ ಕಡೆ, ಈಗ ಆ ಕಡೆ ಒಂದು ಹೇಳಿಕೆಗಳು ಒಬ್ಬೊಬ್ರೆ ಕೊಡ್ತಾ ಬಂದ್ರೆ ಹಾನಿ ಆಗುವಂತ ಸಂಭವ ಬಂದಿರೋದ್ರಿಂದ ಇದು ಹರಿದಿರೋ ಸೀರೆ ಇದ್ದಂಗೆ ಇದು. ರಾಜ್ಯ ನಾಯಕರು ಈಗೆಲ್ಲರೂ ತೀರ್ಮಾನ ಮಾಡಿ ದಾರಿಯಲ್ಲಿ ಬಂದಿದ್ದಾರೆ. ಖಂಡಿತ ನಾನು ಹೇಳ್ತಾ ಇದ್ದೀನಿ, ಇಂದಲ್ಲ ನಾಳೆ ಅಲ್ಲೋ ನಾಡ್ದೊಳಗೆ ಈ ಗೊಂದಲ ಸರಿಪಡಿಸಿಕೊಂಡು ಭಾರತೀಯ ಜನತಾ ಪಕ್ಷದ ನಮ್ಮ ನಾಯಕರೆಲ್ಲರೂ ಒಗ್ಗಟ್ಟಾಗಿ ಹೋಗ್ತಾರೆ ಅನ್ನೋದು ಭರವಸೆ ನನಗಿದೆ. ಖಂಡಿತ. ವೆಂಕಟೇಶ್ ಮೂರ್ತಿ ಅವರೇ, ಈಗ ನಾಳೆ ನೀವು ಸುಮ್ಮನೆ ರೇ ಪ್ರಪಂಚದ ಮಾತಾಡಬೇಡ, ಸರಿ ಹೋಗುತ್ತೆ ಸರ್, ಇಬ್ರು ಒಂದಾಗ್ತಾರೆ. ಒಂದಾಗ ಪ್ರಶ್ನೆ ಅಲ್ಲ, ಒಂದಾಗಂಗಿದ್ರೆ ಇದು ಹೊರಗಡೆ ಬರೋ ಪ್ರಶ್ನೆ ಬರ್ತಿರ್ಲಿಲ್ಲ. ನಿಮ್ಮ ಬೇಡಿಕೆಗಳು ಈಶ್ವರಪ್ಪ ಇಡ್ತಾರೆ, ಯಡಿಯೂರಪ್ಪ ಒಪ್ತಾರೆ ಅಥವಾ ಒಪ್ಪಲ್ಲ. ಒಪ್ಪಿದ್ರೆ ಏನು, ಒಪ್ಪದೇ ಇದ್ರೆ ಏನು ಮಾಡ್ತೀರಿ ನೀವು? ಒಂದ್ ವೇಳೆ ನಾಳೆ ಯಡಿಯೂರಪ್ಪ ಒಪ್ಪಲ್ಲಪ್ಪ, ಯಾಕಂದ್ರೆ ಗೊತ್ತಿದೆ ಅವರಿಗೆ ಇವ್ರನ್ನೆಲ್ಲ ಈ ಥರ ಬಿಟ್ಟುಬಿಟ್ರೆ ನಾಳೆ ನಾನು ಮುಗಿಸ್ಬಿಡ್ತಾರೆ, ನಾನು ಹಿಂದೆ ಅನುಭವಿಸ್ಬಿಟ್ಟಿದ್ದೀನಿ, ಇವ್ರೇನೇ ಬೇಡಿಕೆ ಇಟ್ಟರೆ ನಾನು ಒಪ್ಪಲ್ಲ, ಬೇಕಾದ್ರೆ ಹೋಗಿ ಹೈಕಮಾಂಡ್ ಭೇಟಿ ಮಾಡಿ ಅಂತ ಹೇಳ್ಬೋದು ನಾಳೆ. ಸೊ ಯಡಿಯೂರಪ್ಪನವರು ನಿಮ್ಮ ಬೇಡಿಕೆ ಒಪ್ಪದೆ ಹೋದ್ರೆ ಏನು ಮಾಡ್ತೀರಿ ಸರ್? ನಮ್ಮದು ಪಕ್ಷ ಈಗ ನಾನು ಅಮಾನತ್ತಾಗಿರೋಂಥ, ಹೌದು ಅಲ್ಲ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್, ನಿಮ್ಮ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ನಮ್ಮದೇನು ಸಂಘಟನೆ ಐತೆ ಮುಂದುವರಿತದೆ ಸರ್. ಆಮೇಲೆ ಈಶ್ವರಪ್ಪ ಅವರು, ಯಡಿಯೂರಪ್ಪ ಅವರು, ಅವ್ರ ವಿರೋಧ ಪಕ್ಷ ನಾಯಕರು ಅಧ್ಯಕ್ಷರಾಗಿದ್ದಾರೆ. ಅವರು ಸರಿ ಹೋಗೋವಂಥ ಪ್ರಯತ್ನಗಳು ಆಗಲಿಲ್ಲ ಅಂದರೆ ನಮ್ಮ ಸಂಘ ಇದೆ, ಇಲ್ಲ ರಾಷ್ಟ್ರೀಯ ನಾಯಕರಿದ್ದಾರೆ, ತೀರ್ಮಾನ ಮಾಡ್ತಾರೆ. ಅವರಿಬ್ಬರು ಒಂದಾಗಿ ಪಕ್ಷಕ್ಕೆ ದುಡಿಯೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸೊ ನಿಮ್ಮ ಬೇಡಿಕೆಗಳು ಯಡಿಯೂರಪ್ಪ ಒಪ್ಪದೆ ಹೋದ್ರೆ ನೀವೇನಿದೆ, ನೀವು ಬನ್ನಿ ಪಕ್ಷದ ಹಿರಿಯ ನಾಯಕರು. ಯಾಕಂದ್ರೆ ಇವತ್ತು ಪುಟ್ಟಸ್ವಾಮಿ ನೋಡಿ ಹೇಳಿದ್ದಾರೆ, ಈಶ್ವರಪ್ಪ ದೊಡ್ಡ ನಾಯಕರೇ, ಅವ್ರಿಗೆ ಏನು ಹೇಳ್ಬೇಕಾ? ಅವ್ರು ಒಂದ್ ಕಡೆ ಅಪೋಸಿಷನ್ ಲೀಡರ್ ಇಟ್ಕೊತಾರೆ, ಇನ್ನೊಂದ್ ಕಡೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್, ಯಾವ್ದಾದ್ರು ಒಂದ್ ಚಾಯ್ಸ್ ಮಾಡಿ ಅಂತ ಹೇಳಿದಾರಲ್ಲ. ಇಷ್ಟು ಕ್ಲಿಯರ್ ಕಟ್ ಆಗಿ ಯಡಿಯೂರಪ್ಪ ಹೇಳ್ತಾ ಇದಾರೆ ಪುಟ್ಟಸ್ವಾಮಿ ಮೂಲಕ. ಅವರು ಒಪ್ಪೋ ಸ್ಥಿತಿಯಲ್ಲಿಲ್ಲ. ನಾಳೆ ನಾಡಿದ್ದು ನಡೆಯುವಂತ ಮೀಟಿಂಗು ಕೇವಲ ಸುಮ್ಮನೆ ಎಲ್ಲರನ್ನ ತೇಪೆ ಹಚ್ಚಕ್ಕೆ ಅಲ್ಲ. ಈಗ ಪುಟ್ಟಸ್ವಾಮಿ ಅವ್ರದ್ದು, ಮಧುಸೂದನ್ ಅವ್ರದ್ದು ಹೇಳಿಕೆ ಬಗ್ಗೆ ನೀವು ಆಲ್ರೆಡಿ ಹೇಳಿದ್ರಿ, ಅದು ಸತ್ಯ. ಇದರಿಂದ ಅವರೂ ಸಹ ಒಂದು ಪಕ್ಷ, ಯಡಿಯೂರಪ್ಪ ಅವರು, ಈಶ್ವರಪ್ಪ ಅವರು ಒಂದಾಗುವಂತ ಪ್ರಯತ್ನವನ್ನು ಮಾಡ್ಬೇಕು. ಈ ತರ ಹೇಳಿಕೆ ನಿಮ್ಗೆಲ್ಲ ಅನ್ಸಿದ್ಯಾ? ಯಡಿಯೂರಪ್ಪನವ್ರು ಎಲ್ಲ ಒಂದ್ ಕಡೆ ಕಂಟ್ರೋಲ್ ತಗೊಂಡಿ ಅಂತ ಅನ್ಸಿದ್ಯಾ ನಿಮ್ಮ ಸಂಗೊಳ್ಳಿ ಬ್ರಿಗೇಡ್ ಇಂದ? ಅಲ್ಲ, ನಮ್ಮ ಬ್ರಿಗೇಡ್ ನ ಅವರು ಬೇಡ ಅಂತ ಹೇಳಿದ್ದಾರೆ. ನಮ್ಮ ಬ್ರಿಗೇಡ್ ನೇನ ಅವ್ರು ಕಂಟ್ರೋಲ್ ತಗೊಂಡಿಲ್ಲ. ನಿಮ್ ಬ್ರಿಗೇಡ್ ನಿಮ್ಮ ಬ್ರಿಗೇಡ್ ಇಂದ ಅವ್ರಿಗೆ ಕಂಟ್ರೋಲ್ ಬಂದಂಗಾಯ್ತು ಅಂತ ಆ ತರ ಏನಿಲ್ಲ ಸರ್. ನಮ್ಮ ಬ್ರಿಗೇಡ್
ಈಗ ನೀವು ಅಲ್ಲ ಮೊದಲು ನೆಗ್ಲೆಕ್ಟ್ ಇತ್ತು ಅಲ್ವಾ, ಇವೇನ್ ಮಾಡ್ತಾರ ಮಹಾ ಅಂತಿತ್ತಲ್ವಾ? ಹೌದು, ಖಂಡಿತ ಇತ್ತು. ಖಂಡಿತ ಈಗ ಏನಾಗಿದೆ ಅದೇ 24 ಜನ ಬರೆದ ಮೇಲೆ ಆಮೇಲೆ ಇವರು ರಾಯಣ್ಣ ಬ್ರಿಗೇಡ್ನವರು ಅಯ್ಯೋ ಯಾರನ್ನಾದ್ರೂ ಮಾಡ್ಕೊಳ್ರಿ ಬೇಕಾದ ಮಾಡ್ತೀವಿ ಅಲ್ಲ. ಆಮೇಲೆ ಇನ್ನೊಂದು ನೀವು ಒಂದು ಬೈಟ್ ತೋರಿಸಿದ್ರಿ, ಬೈಟಕ್ಕೆ ಆಗಿದ್ದು ಒಂದು ಬೈಟ್ನ ಯಾವ ತರ ಹೇಳಿದ್ರು ಅಂದ್ರೆ ಇವರು ಈಶ್ವರಪ್ಪನವ್ರೆ ಯಾವ ಹೈಕಮಾಂಡ್ ರೀ ಅಂದ್ರು. ಅದನ್ನ ನೀವು ಒತ್ತಾಡ್ಸರಿ ಹೈಕಮಾಂಡ್ ಅಂತ ಹೇಳಿದ್ರು ಓಪನ್ ಆಗಿ. ಯಾರು ನಾನೇ ಹೈಕಮಾಂಡ್ ರೀ, ಯಾವ ಹೈಕಮಾಂಡ್ ರೀ ಅಂತ ಹೇಳಿದ್ರು. ಇದೆಲ್ಲ ಆದ್ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಬಟ್ ಯಡಿಯೂರಪ್ಪನವ್ರ ಬಗ್ಗೆ ಬೇಕೇ ಹೊರತು ನನಗೆ ತಿಳಿದಂಗೆ. ಬಟ್ ಇವರು ಬ್ರಿಗೇಡ್ನವರು ಈಶ್ವರಪ್ಪನವ್ರು ಬಗ್ತಾರೆ ಅಂತ ಹೇಳಿ ನನಗೆ ಈಶ್ವರಪ್ಪ ಕಳ್ಕೊಳ್ಳೋದಿಲ್ಲ, ಪಡ್ಕೊಳ್ಳಕ್ಕೆ ಹೊರಟಿರೋದವರು ಈಗಾಗಲೇ ಹೇಳಿದ್ದಾರೆ ಸರ್. ಇವಾಗ ಈಗ ವೆಂಕಟೇಶ್ ಮೂರ್ತಿ ಅವರು ಇಲ್ಲೇ ಸ್ಪಷ್ಟನೆ ಹೇಳಿದ್ದಾರೆ, ಇದಕ್ಕೂ ನಮ್ಮ ಪಕ್ಷ ಶೋಕಾಸ್ ನೋಟಿಸ್ ಕೊಡ್ಲಿಲ್ಲ ವೆಂಕಟೇಶ್ ಮೂರ್ತಿಗೆ. ನೀವು ಅದೇ ಲಿಂಗಾಯತ್ ಒಕ್ಕಲಿಗೆ ಆಗಿದ್ರೆ ಕೊಡ್ತಿದ್ರಾ? ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಉತ್ತರ ತಗೊಂಡು ಅವರೊಬ್ಬ ಬ್ಯಾಕ್ವರ್ಡ್ ಒಬ್ಬ ಕುರುಬ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಕಿತ್ತು ಬಿಸಾಕ್ತಾರೆ. ತೊಗಡು ಶಿವಣ್ಣಗೆ ಹಂಗೆ ಇಟ್ಕೊಂಡು ಕೂತಿದ್ರೆ ರವೀಂದ್ರನಾಥ್ ದಾವಣಗೆರೆ ನೋಟಿಸ್ ಕೊಡ್ಲಿಲ್ಲ, ನಂದೀಶ್ RSS. ಅಂದ್ರೆ ಇವ್ರಿಗೆ ಏನಂದ್ರೆ ನೀವು ಹೆದರ್ಸ್ತಾ ಇದ್ರಿ ನೋಡಿ, ನನ್ನ ಜೊತೆಗೆ ಇದ್ರೆ ನೀವು ಆರಾಮಾಗಿರಿ. ಮತ್ತೆ ಯಾಕೆ ಅದೇ ಗೊಂದಲ ಆಗ್ಬೇಡ್ವಾ? ಕುರುಬ ಸಮಾಜ ಅಂತ ಕೂಡ ನಾವು ಹಿಂಜರಿಯುವಂತ ಪ್ರಶ್ನೆ ಇಲ್ಲ ಸರ್, ಅದು ಒಂದು ದೊಡ್ಡ ಸಮಾಜ, ಅದರಿಂದ ಆ ಪ್ರಶ್ನೆನೇ ಇಲ್ಲ. ನಾವು ಹೇಳೋದು ನಮ್ಮ ನಾಯಕರು ಒಂದು ಗಟ್ಟಿಯಾದಂತ ಈ ರಾಜ್ಯದ 2 ಧ್ವನಿಗಳು, ಅವು ಎರಡೂ ಸೇರಿ ಒಟ್ಟಾಗಿ ಈ ಸಮಾಜದ ಈ ಪಕ್ಷವನ್ನು ಕಟ್ಟುವಂತ ಈಶ್ವರಪ್ಪ ಅದು ಮಾಡ್ತಾರೆ. ಅದು ನಾಳೆ ಹಿಂಗೆ ನಾಳೆ ಖಂಡಿತ ಇಬ್ಬರು ಬೇಡಿಕೆಗಳನ್ನ ಈಡೇರಪ್ಪ ಒಪ್ತಾರ ಅಥವಾ ಹೈಕಮಾಂಡ್ ಲೆವೆಲ್ ಹೋಗುತ್ತಾ ಸರ್? ಬೇಡಿಕೆಗಳನ್ನೆಲ್ಲ ಮುಕ್ತವಾಗಿ ಅವ್ರು ಏನೇನಿದೆ ಅವಿಬ್ರು ಚರ್ಚೆ ಮಾಡ್ಬಿಟ್ಟು ಹಿಂದೆ ಸಂಘಟನೆ ಒಟ್ಟಾಗಿ ಬಂದವರು ಮುಂದೂ ಸಂಘಟನೆ ಒಟ್ಟಾಗಿ ಹೋಗ್ತಾರೆ. ಈ ಹಂತಕ್ಕೆ ಬಂದಿರೋದ್ರಿಂದ, ಯಾಕಂದ್ರೆ ನಾನು ಹೇಳಿದೆ ಇದು ಒಂದ್ಸಲ ಸೀರೆ ಹರಿದ್ ಬಿಟ್ರೆ ಅದು ಫುಲ್ ಹರಿಯೋದೇ, ತ್ಯಾಪೆ ಹಾಕಬೇಕು ಹೊರತಾಗಿ ಅದು ಮತ್ತೆ ನೀವು ಹೊಸ ಸೀರೆ ತಗೊಳ್ಳೋವರೆಗೆ ತ್ಯಾಪೆನೇ ಹಾಕ್ಬೇಕು. ಇವ್ರು ತ್ಯಾಪೆ ಹಾಕೋ ಕೆಲಸ ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ ಯಡಿಯೂರಪ್ಪ ಈಶ್ವರಪ್ಪ ಇಬ್ರು ಸೇರ್ಕೊಂಡು? ಇವರಿಬ್ಬರದು ತ್ಯಾಪೆ ಹಾಕೋ ಕೆಲಸ ಮಾತ್ರ ನಡೀತಾ ಇದೆ. ಇಲ್ಲೇನೆ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಲ್ಲೋದಿಲ್ಲ ಅಂತ ಇಲ್ಲೇನೆ ಸ್ಪಷ್ಟವಾಗಿ ಹೇಳಿದ್ರು. ನಾನು ಸಸ್ಪೆಂಡ್ ಮಾಡಿದ್ದಾರೆ, ನಾ ಪಕ್ಷದಲ್ಲಿಲ್ಲ, ನಾನು ಅದನ್ನ ಮುಂದುವರಿಸ್ಕೊಳ್ತೀನಿ. ಬಹಳ ಜನ ಇದಾರೆ ಅಂತ ಇನ್ನು ಬಹಳ ಜನ ಸಸ್ಪೆಂಡ್ ಆಗಿ ಮುಂದುವರ್ಸಿಕೊಂಡು ಹೋಗೋದಕ್ಕೆ ಅವ್ರು ಮಾಡೋದಕ್ಕೆ ನಾವು ಸಂಬಂಧನೇ ಇಲ್ಲ. ಅದು ಯಾಕಂದ್ರೆ ವಿಧಾನ ಪರಿಷತ್ತಿನ ಸದಸ್ಯರನ್ನ ಮೀಟಿಂಗ್ ಕರೆದ್ರು ಇವರು. ನೀವು ಈಶ್ವರಪ್ಪನವ್ರಿಗೆ ಟೆಲಿಗ್ರಾಮ್ ಇದು ಹೋಗ್ತದೆ 3 ಗಂಟೆಗೆ 6 ಗಂಟೆಗೆ ಇದು ಅಂದಮೇಲೆ ನೀವು ಯೋಚನೆ ಮಾಡ್ರಿ, ಇವ್ರನ್ನ ಎಲ್ಲಿವರೆಗೂ ತಗೊಂಡು ಹೋಗಿದ್ರ ನೀವು ಈಶ್ವರಪ್ಪನವ್ರನ್ನ ಅಂತೇಳಿ. ವಿರೋಧ ಪಕ್ಷದ ನಾಯಕರವರು ಏನು ಸಭೆಯ ಅವರೇ ಆ ಮನೆಯ ಇವರು ಅಂತವ್ರನ್ನ ನೀವು 3 ಗಂಟೆಗೆ ಹೇಳ್ತೀರಿ ಅಂತ ಹೇಳಿದ್ರೆ ಇವರಿಬ್ರು ಬಿಕ್ಕೆಟ್ಟು ಎಲ್ಲಿವರೆಗೂ ಹೋಗಿದೆ ನೀವು ನೋಡಿದ್ರೆ ಹಿಂಗೆ ಅನ್ಕೊಂಡು ಹೋಗ್ಬಿಡ್ತೀವಿ ನಾವು ಅಂತ ಹೇಳ್ತೀವಿ. ಹೆಂಗಂದ್ರೆ ಅರ್ಥ ನಮ್ಮ ವಿಷನ್ ಏನಿದೆ ಒಂದು ನಿಮ್ದು 1 ವರ್ಷ ಆಯ್ತು 2 ವರ್ಷ ಆಯ್ತು 3 ವರ್ಷ ಜಗಳ ನಿಲ್ಲೋದಿಲ್ಲ. ಇಲ್ಲಿಲ್ಲ ದಯಮಾಡಿ ತಮ್ಮ 4 ಜನ ಧನ್ಯವಾದ. ಯಾಕಂದ್ರೆ ಇದು ಯಡಿಯೂರಪ್ಪ ಈಶ್ವರಪ್ಪ ಕ್ರೈಸ್ ಹೆಂಗಿದೆ ಅಂತಂದ್ರೆ ಯಾರು ಒಂದಾಗಬಿಡಲ್ಲ, ಅವರು ಒಂದಾಗಲ್ಲ. ಯಾಕಂದ್ರೆ ಆ ರೀತಿ ಒಂದು ಪರಿಸ್ಥಿತಿ ಬಂದಿದೆ. ಇದು ಬಿಜೆಪಿ ಹರಿದ ಸೀರೆ ಇದ್ದಂಗೆ ಇದು ಈಗ ಆಲ್ರೆಡಿ ಹರಿದು ಹೋಗ್ಬಿಟ್ಟಿದೆ. ಅದನ್ನು ತ್ಯಾಪೆ ಹಾಕುವಂಥ ಪ್ರಯತ್ನಕ್ಕೆ ಇವತ್ತು ಯಡಿಯೂರಪ್ಪ ಮುಂದಾಗಿದ್ದಾರೆ. ಆದರೆ ಯಡಿಯೂರಪ್ಪ ಹೊಸ ಸೀರೆ ತಗೋತಾರ ಅಥವಾ ಹಳೆ ಸೀರೆಗೆ ತ್ಯಾಪೆ ಹಾಕಿ ಮುಂದುವರ್ತಾ ಗೊತ್ತಿಲ್ಲ. ನೋಡೋಣ ಬಿಜೆಪಿಯ ಒಂದು ಬಿಕ್ಕಟ್ಟೇನಿದೆ, ಆ ಬಿಕ್ಕಟ್ಟು ಇನ್ನು 2-3 ದಿನಗಳಲ್ಲಿ ಒಂದು ಚಿತ್ರಣ ಸಿಗುತ್ತೆ. ಇವತ್ತಿನ ಚರ್ಚೆ ಸುದ್ದಿ TV ನಾವು ಸುಳ್ಳು ಹೇಳೋದು.